ಮಾಡಿದ್ದೀನಿ. ಯಾವುದು ಕೊಲಾಬ್ರೇಷನ್ ಇಲ್ಲ, ಯಾವುದೂ ನಾನು ಮಾತಾಡ್ಕೊಂಡು ಬಂದಿಲ್ಲ. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ನಾನು ಇವತ್ತು ಒಂದು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಆರ್ಟ್ ಗ್ಯಾಲರಿ. ಇದು ಸಾಮಾನ್ಯವಾದ ಆರ್ಟ್ ಗ್ಯಾಲರಿ ಅಲ್ಲ ಗೈಸ್. ಇದು ಬಂದ್ಬಿಟ್ಟು ಬಸವಣ್ಣನವರ ಜೀವನ ಚರಿತ್ರೆ ಏನಿದೆ ಅದನ್ನ ಆರ್ಟ್ ಮಾಡಿಟ್ಟಿದ್ದಾರೆ. ಸೊ ಬನ್ನಿ ಗೈಸ್, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಆರ್ಟ್ ಗ್ಯಾಲರಿ ಕಡೆ ಹೋಗ್ತಾ ಇದ್ದೀವಿ. ಇದು ಯಾವ ಕಾಲನಿ ಪಪ್ಪ? ಸೊ ಬಸವನಗರಲ್ಲಿ ಇರೋದು. ನಾವು ಇವಾಗ ಹೋಗ್ತಾ ಇದ್ದೀವಿ. ಈಗ ಬಸವನಗರಲ್ಲಿ ಕಾಣಿಸ್ತು ಆರ್ಟ್ ಗ್ಯಾಲರಿ. ಸೊ ನೋಡಿ ಗೈಸ್, ಇದೇ ಆರ್ಟ್ ಗ್ಯಾಲರಿ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಆರ್ಟ್ ಗ್ಯಾಲರಿ ಅಂತ. ಸೊ ನಾವು ರೀಚ್ ಆಗಿದ್ದೀವಿ. ನೋಡೋಣ ಗೈಸ್ ಹೇಗಿದೆ ಅಂತ. ಇಲ್ಲಿ ನಾನು ಅವರ ಮನೆ ಮುಂದೆ ಇದ್ದೀನಿ, ನೋಡ್ಬೋದು. ಅವರ ಹೆಸರು ಕೊಟ್ಟಿದ್ದಾರೆ ಇಲ್ಲಿ. ಇದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್. ಇದ್ರ ಒಳಗಡೆ ಹೋಗೋಣ ಬನ್ನಿ. ಸೊ ಗೈಸ್, ಇದು ಎಂಟ್ರೆನ್ಸ್. ಸೊ ಇದು ಎಂಟ್ರಿ ಗೈಸ್. ನೋಡ್ತಾ ಇದ್ದೀರಲ್ಲ, ಹೆಸರು CB ಸೋಮಶೆಟ್ಟಿ. ಎಂಟ್ರೆನ್ಸ್ ಅಲ್ಲಿ ನಿಮಗೆ ಬ್ಯೂಟಿಫುಲ್ ಆದ ಪಾಟ್ ಸಿಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೀನರಿನ ಮೇಂಟೈನ್ ಮಾಡಿದ್ದಾರೆ. ಸೊ ಇದೆಲ್ಲ ಫೇಕ್ ಅಲ್ಲ ಗೈಸ್, ಇದೆಲ್ಲ ರಿಯಲ್ ಆಗಿರೋ ಪಾಟ್ಸ್ ನ ಅವರು ನೀಟಾಗಿ ಇಟ್ಟಿದ್ದಾರೆ ಇಲ್ಲಿ. ಇವತ್ತು ತುಂಬಾ ಸಂತೋಷ, ಹೆಮ್ಮೆ ಅನಿಸ್ತಾ ಇದೆ. ಬೀದರ್ನಲ್ಲಿ ವಿಶ್ವವಿಖ್ಯಾತ, ದೇಶದಲ್ಲೇ ಮೊದಲನೇ ಬಸವಣ್ಣನವರ ಒಂದು ಆರ್ಟ್ ಗ್ಯಾಲರಿಯನ್ನು ಸ್ಥಾಪಿಸಿ ಇಡೀ ನಾಡಿನಾದ್ಯಂತ ಬಸವ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಗೌರವಾನ್ವಿತ ಸೋಮಶೆಟ್ಟಿ ಸರ್ ಅವರು ಯಾವ ರೀತಿ ವಚನ ಸಾಹಿತ್ಯವನ್ನು ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ 64ನೇ ಪುರಾತನೆನಿಸಿಕೊಂಡಿರ್ತಕ್ಕಂಥ ಫಗು ಹಳಕಟ್ಟಿ ಅವರು ತಮ್ಮ ಇಡೀ ಜೀವನ 60 ವರ್ಷ ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಚನ ಸಾಹಿತ್ಯವನ್ನು ನಮ್ಮ ಜಗತ್ತಿಗೆ ಕೊಟ್ಟರು. ಅದೇ ರೀತಿ ಸರ್ ಅವರು ಕೂಡ ತಮ್ಮ ಸ್ವತಃ ಒಬ್ಬ ಕಲೆಗಾರರಾಗಿ ತಮ್ಮ ಇಡೀ ಜೀವನದ ಸಾಧನೆ, ಅವರ ಜೀವನದ ಏನು ಗಳಿಕೆ ಇರ್ತದ ಅದು ಸಂಪೂರ್ಣವಾಗಿ ಆ ಕಲೆಗೆ ಮೀಸಲಿಟ್ಟು ಶರಣರ ಬಗ್ಗೆ, ಬಸವಣ್ಣನವರ ಬಗ್ಗೆ ಸಂಪೂರ್ಣವಾದಂತ ಒಂದು ಜೀವನ ಚರಿತ್ರೆಯನ್ನು ಚಿತ್ರದ ಮೂಲಕ ಆ ಒಂದು ಜಗತ್ತಿಗೆ ತೋರ್ತಕ್ಕಂತ ಒಂದು ಅದ್ಭುತವಾದಂತ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಅಂತ ಒಂದು ಪವಿತ್ರ ಸ್ಥಳಕ್ಕೆ ಬಂದಿದ್ದೇವೆ. ಸರ್ ಅವರ ಒಂದು ದರ್ಶನ ಮಾಡಿದ್ದು ತುಂಬಾ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಹಾಗಾಗಿ ಅವರ ಒಂದು ಸಾಧನೆಗೆ ಎಷ್ಟು ಹೊಗಳಿದ್ರು ಪದಗಳು ಸಾಲದು. ಅವರ ಸಾಧನೆಗೆ ಅವರೇ ಸಾಟಿ ಅಂತ ಹೇಳ್ಬೋದು. ಹಾಗಾಗಿ ಸರ್ ಅವರು ನಮ್ಗೆ ಇವತ್ತ ಒಂದು ಆರ್ಟ್ ಗ್ಯಾಲರಿಯ ಬಗ್ಗೆ ಈಗ ಸವಿಸ್ತಾರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಅವರಿಗೆ ಒಂದು ಕಿರು ಗೌರವವನ್ನು ನಾವು ಸೂಚಿಸ್ತಾ ಇದ್ದೀವಿ. ಸರ್ ದಯವಿಟ್ಟು ಶಿವನ ಘನ ತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ, ಶ್ರೀ ಗುರು ಬಸವ ರಕ್ಷಿಸೋ, ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ್, ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ, ಸಕಲ ಶರಣ ಸಂತನ ಕಿ ಜೈ. ಶರಣು ಹೂವ ತಗೋಬೇಡ. ಹೌದಾ?
ಇದು ನಮ್ಮ ಬಸವನವರ 124 ಪೇಂಟಿಂಗ್ ಮಾಡಿದ್ರಿ. ಓಹೋ. ಇದು ಜಲವರ್ಣದಲ್ಲದ ಪೇಂಟಿಂಗ್. ನಾನು ತೈಲವರ್ಣ ಮೊದಲು ಮಾಡಿದ್ದೆ, ನಂತರ ಜಲವರ್ಣ ಮಾಡೀನಿ. 124 ಪೇಂಟಿಂಗು ಸುಮಾರು ನನಗೆ ಮಾಡಲಿಕ್ಕೆ 15 ವರ್ಷ ಹಿಡಿದ್ರು. 17 ವರ್ಷ. 15 ಒಳಗೆ ಡ್ರಾಯಿಂಗ್ ಡಿಪ್ಲೊಮಾ ಪಾಸಾಗಿ ಕರ್ನಾಟಕ ಪ್ರೌಢಶಾಲೆ ಶಿಕ್ಷಕನ ಸೇವೆ ಮಾಡಿ 33 ವರ್ಷ ಸೇವೆ ಮಾಡಿ ನಿವೃತ್ತಿ ಆಗಿ ನಂತರ ಏನೋ ನಮ್ಮ ಬಾಲಕಿ ಪಟ್ಟದೇವ್ರು, ಮೊದಲು ಪಟ್ಟದೇವರು ನಮ್ಮ ತಂದೆ ತಾಯಿಯವರು ಬಸವಣ್ಣ ಭಾಳ ಆಳವಾಗಿ ನಡೆತಿದ್ದರು. ಅದು ಅವ್ರದ್ದೇ ಒಂದು ಸಲಹೆ, ಅವ್ರದ್ದೊಂದು ಪ್ರಭಾವ. ಅದ್ರ ಜೊತೆಗೆ ನಮ್ಮ ಬೀದರ್ ನಾಡಿನಲ್ಲಿ ಲಿಂಗಾನಂದ ಸ್ವಾಮಿ ಒಂದು ತಿಂಗಳ ಪ್ರವಚನ. ಆ ಲಿಂಗಾನಂದ ಸ್ವಾಮಿ ಪ್ರವಚನ ಒಂದು ತಿಂಗಳು ನಾನು ಸತತವಾಗಿ ಕೇಳೋದ್ರಿಂದ ಪರಿಪೂರ್ಣ ನಾನು ಅದರಲ್ಲಿ ನನ್ನ ಬದಲಾವಣೆ ಆಗಿಬಿಟ್ಟೆ. ಅಂದರೆ ಅದು ಮಾಡಿದ್ರೆ ಶಿವಶರಣರದೇ ಪೇಂಟಿಂಗ್ ಮಾಡಬೇಕು, ಬೇರೆ ಯಾವುದೂ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡು ನಿವೃತ್ತಿಯಾಗಿ ನಂತರ ಬಸವಣ್ಣವ್ರದ ವಚನ ಸಾಹಿತ್ಯ ಮತ್ತು ಜನವಾಣಿ ಮತ್ತು ಗ್ರಂಥಗಳೆಲ್ಲ ಅಭ್ಯಾಸ ಮಾಡಿ ಅವ್ರದ್ದು ಬಾಲ್ಯ ಹಿಡ್ಕೊಂಡು ಆಯ್ಕೆ ಆಗುವವರೆಗೆ ಸುಮಾರು 124 ಪೇಂಟಿಂಗು ಇವೆಲ್ಲ ಚಿತ್ರ ರೂಪದಲ್ಲಿ ಈಗ ಪ್ರಕಟ ಮಾಡೀನಿ. ಅದು ಪ್ರಕಟ ಮಾಡಿದ ನಂತರ ಅದು ಏನು ಮುಂದೆ ಎಲ್ಲಿ ಇಡಬೇಕು, ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಭಾಳಷ್ಟೊಂದು ವಿಚಾರ ಮಾಡಿ ಒಂದು ನಿರ್ಣಯ ಬಂದುಬಿಟ್ಟು ಕೊನೆಗೆ ಏನಂದರೆ, ಇದು ಅಲ್ಲಿ ಇಡೋದ್ರಿಂದ ಸಂರಕ್ಷಣೆ ಇರುವುದಿಲ್ಲ. ನನ್ನ ದೃಷ್ಟಿಯಲ್ಲಿ ಸಂರಕ್ಷಣೆ ಇರುವುದಿಲ್ಲ. ಅದಕ್ಕೆ ಸುಮ್ಮನೆ ನಾವೇ ಒಂದು ಗ್ಯಾಲರಿ ಕಟ್ಟಿ ಇಲ್ಲೇ ವ್ಯವಸ್ಥೆ ಮಾಡಬೇಕು ಅಂತೇಳಿ ಸುಮಾರು ಒಂದು ದೊಡ್ಡ ಪ್ರಮಾಣದ ಗ್ಯಾಲರಿ ಕಟ್ಟಿದ್ದೀವಿ. ಈ ಗ್ಯಾಲರಿಯಲ್ಲಿ ನಾವು ಸಮಗ್ರ ಪೇಂಟಿಂಗ್ ಎಲ್ಲ ಸಂಗ್ರಹ ಮಾಡಿದ್ವಿ. ಜನ ಬರಲಿ, ನೋಡಲಿ, ಅವ್ರ ಬಗ್ಗೆ ಜೀವನಚರಿತ್ರೆ ಪರಿಚಯ ಆಗಲಿ, ಇಡೀ ವಿಶ್ವಕ್ಕೆ ಅವ್ರ ಜೀವನಚರಿತ್ರೆ ಯಾವ ರೀತಿ ಇದ್ರು ಎಂಬುದು ಕಿರು ಪರಿಚಯನೂ ಅವ್ರಿಗೆ ಆಗ್ತು ಅಂತ ತಿಳಿಸ ಒಂದೊಂದು ಉದ್ದೇಶ ಇಟ್ಕೊಂಡು ಇದೊಂದು ಗ್ಯಾಲರಿ ಮಾಡೀನಿ. ಇದ್ರ ಜೊತೆಗೆ ಇವ್ರದ್ದೇ ಒಂದು ಗ್ರಂಥವನ್ನು ಹೊರಗಡೆ ತಂದೀನಿ. ಶ್ರೀ ಗುರು ಬಸವ ಚಿತ್ರ ಚರಿತ್ರೆ ಗ್ರಂಥ ತಂದೀನಿ. ಅದು 330 ಪುಟದ ಗ್ರಂಥ. 330 ಪುಟದ ಗ್ರಂಥ. ಅದಕ್ಕೆ ಸಾಹಿತ್ಯವನ್ನು ಗಾಯತ್ರಿ ತಾಯಿಯವರು, ಗಂಗಾಧರ ದೇವರ ಇಬ್ಬರು ಕೂಡ ಸಾಹಿತ್ಯ ಬರ್ತಾರೆ. ಅದು ಈ ಆಲ್ರೆಡಿ 2,000 ಪ್ರತಿ ಪ್ರಿಂಟ್ ಮಾಡೀವಿ. ಅದೆಲ್ಲ ಈಗ ಎಲ್ಲ ಹೆಚ್ಚು ಕಡಿಮೆ ಮಾರಾಟ ಆಗ್ಯಾವ. ಇನ್ನೊಂದು ಕೆಲವೇ ಬುಕ್ಸ್ ಹೋದವ. ಈ ರೀತಿಯಲ್ಲಿ ನಾನು ಆರ್ಟ್ ಗ್ಯಾಲರಿ ಅಲ್ಲದೇ ಇಡೀ ಸಮಾಜವು ಎಲ್ಲ ಜನರಿಗೆ, ಲಿಂಗಾಯತ ಧರ್ಮದ ಅಭಿಮಾನಿಗಳಿಗೆ, ಬಸವನ ಅಭಿಮಾನಿಗಳಿಗೆ ಎಲ್ಲರಿಗೆ ಆ ಗ್ರಂಥ ಮನೆ ಅಂತ ಒಂದು ಕೆಲಸ ಆಗ್ಯದ. ಇನ್ನೂ ಕಡಿಮೆ ಇದು ಮತ್ತು ಪ್ರತಿ ಪ್ರಿಂಟ್ ಮಾಡೋದನ್ನು ವಿಚಾರ ಇಟ್ಕೊಂಡಿದ್ವಿ. ಆದಷ್ಟು ಬಸವನವರು 12ನೇ ಶತಮಾನದ ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ, ಮಹಾ ಅನುಭವ ಮಂಟಪ ಆಗಿನ ಕಾಲ 12ನೇ ಶತಮಾನದ ಪಾರ್ಲಿಮೆಂಟಿನ ಅಂತಾರಲ್ಲ, ಅದು ಪಾರ್ಲಿಮೆಂಟ್ ಅನುಭವ ಮಂಟಪ. ಮತ್ತು ಎರಡನೇದಾಗಿ ಸ್ತ್ರೀಯ ಸ್ವಾತಂತ್ರ್ಯ, ದಲಿತರನ್ನು ಅಸ್ಪೃಶ್ಯ ಜನರಿಗೆ ಮೇಲೆ ಎತ್ತಲಿಕ್ಕೆ ತಮ್ಮ ಅಪ್ಪಕೊಂಡು ಸೇವೆ ಸಮಾಜಕ್ಕೆ ದೊಡ್ಡ ಕೊಡುಗೆ ಕೊಟ್ಟಲ್ಲ. ಅಂಥದ್ದು ಒಂದು ಏನು ದೊಡ್ಡ ಕಾರ್ಯ ಮಾಡಿದ್ರು ಬಸವರು. ಅದು ವಿಶ್ವಕ್ಕೆ ತಪ್ಪಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಗ್ಯಾಲರಿ ಕಟ್ಟಿನಿ. ಅದಕ್ಕೆ ಇವತ್ತು ದಿವಸ ತಾವು ಎಲ್ಲರೂ ಬಂದಿರಿ, ಭಾಳ ಸಂತೋಷ ಆಯಿತು. ನಿಮ್ಮ ಕಲೆಗಳನ್ನು ಭಾಳ ಮೆಚ್ಕೊಂಡು ನನಗೆ ಆನಂದ ಆಯಿತು. ನಮಗೆ ಸಂತೋಷ ಆಯಿತು, ತುಂಬ ಸಂತೋಷ ಆಯಿತು. 15 ವರ್ಷ ಅಂದರೆ ಸುಮ್ಮನೆ ಅಲ್ಲ. ಈಗ ನಮ್ಮ ಮೊಟ್ಟ ಮೊದಲು ಇಲ್ಲಿನ ಅಗ್ರಹಾರ. ಓಕೆ. ಅಗ್ರಹಾರ ಬಸವನವರು ತಂದೆ ತಾಯಿ ಇರುವ ಸ್ಥಳ ಇದು. ಓಕೆ. ಅವರು ಬಸವನವರು ತಂದೆ ತಾಯಿರಂದ್ರೆ ನಂದಿ ಪೂಜೆ ಹೆಚ್ಚು ಆರಾಧಕರು. ನಂದಿ ಪೂಜೆನೇ ಮಾಡ್ತಿದ್ರು. ಓಕೆ. ಎರಡನೇದಾಗಿ ಅಂದ್ರೆ ಮಾದರಸ ಮಾದಲಿಕರು ಆಗ್ತಿದ್ರು. ಆದರೆ ಗಂಡು ಮಕ್ಕಳು ಇರಲಿಲ್ಲ ಅವರಿಗೆ. ಗಂಡು ಮಕ್ಕಳ ಸಲುವಾಗಿ, ಸಂತಾನ ಸಲುವಾಗಿ ಏನು ಮಾಡ್ತಿದ್ರು, ಇಬ್ಬರು ಗಂಡು ಹೆಂಡತಿ ಕೂಡ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಸಂದರ್ಭ ಇದು. ದೇವಸ್ಥಾನಕ್ಕೆ ಹೋಗೋ ಸಂದರ್ಭ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರ ಪ್ರಾರ್ಥನೆ ಮಾಡಿದ ನಂತರ ಮುಂದೆ ಏನಾಗ್ತದೆ, ಸ್ವಪ್ನದಲ್ಲಿ ಒಂದು ಶಕ್ತಿ ರೂಪ ಪ್ರಕಟ ಆಗ್ತದೆ. ಆ ಶಕ್ತಿ ರೂಪ ಏನಾಗ್ತದೆ, ನಿಮ್ಗೆ ಗಂಡು ಸಂತಾನ ಆಗ್ತದೆ, ಸಂಕೇತ ಬರ್ತದೆ. ಮುಂದೆ ಕೆಲವುದು ಒಂದು ವರ್ಷ ಆಗಿದ ನಂತರ ಅವ್ರಿಗೆ ಬಸವನ ಜನನ ಆಗ್ತದೆ. ಇಲ್ಲಿ ಬಸವನ ಜನನ ಆಗಿದಾಗ ಅವರು ಎಲ್ಲ ಅವ್ರ ಮನೆತನ ಕುಟುಂಬದವರು, ಒಳಗ ಕುಟುಂಬದವರೆಲ್ಲ ಭಾಳ ಸಂತೋಷ ಪಡ್ತಾರೆ. ಆದರೆ ಇಲ್ಲಿ ಏನಾಗ್ತಂದ್ರೆ, ಬಸವನವರು ಹುಟ್ಟಿದ್ರು ಸಹಿತ ಚೈತನ್ಯ ಇರ್ತದೆ. ಚೈತನ್ಯ ಅಳುವುದಿಲ್ಲ, ನಗುವುದಿಲ್ಲ, ಏನು ಮಾಡೋದಿಲ್ಲ. ಒಂದು ಹೇಗಾಯ್ತಂದ್ರೆ ಒಂದು ನಿಶಬ್ದವಾಗಿರ್ತದೆ ಕೂಸು. ಎಲ್ಲರೂ ಭಾಳ ಆಶ್ಚರ್ಯ ಆಗ್ತದೆ, ಇದು ಹೆಂಗೆ ಅಂತೇಳಿ ಮುಂದೆ ಅವ್ರ ಮನೆ ಗುರುಗಳಿಗೆ ಕರೆಸ್ತಾರೆ. ಮನೆ ಗುರು ಜಾತಿವೇದ ಮುನಿಗಳಂತ ಬರ್ತಾರೆ ಅವರು. ಆ ಜಾತಿವೇದ ಮುನಿಗಳು ಅಂತಾರೆ ಅವ್ರಿಗೆ, ಸಂಗಮೇಶ್ವರ ಮಹಾಸ್ವಾಮಿನೂ ಅಂತಾರೆ ಅವ್ರಿಗೆ. ಅವರು ಬಂದು ಕಸಿ ಅವ್ರಿಗೆ ಭಸ್ಮ ಹಚ್ತಾರೆ, ವಿಭೂತಿಯಲ್ಲಿ. ಶ್ರೀ ಗುರು ಬಸವನ ಭಸ್ಮ ಹಚ್ಚಿದಾಗ ಚೈತನ್ಯ ಬರ್ತದೆ, ಶಿರಸು ಮಾಡ್ತದೆ.
ಅದೇ ರೀತಿಯಾಗಿ ಮುಂದೆ ಇಲ್ಲಿನ ಟೋಟಲ್ ಕಾರ್ಯಕ್ರಮ ಇಡ್ತಾರೆ ಅವ್ರಿಗೆ. ಮುಂದೆ ಏನಂತಂದ್ರೆ ಬಸವಣ್ಣ ದೊಡ್ಡದಾಗ ತೋರಿಸ್ತಿದ್ವಿ ಸ್ವಲ್ಪ ದೊಡ್ಡವಾಗ. ಇದು ಮೂಢನಂಬಿಕೆ ಅಂದರೆ ಎಲ್ಲ ಮನೆ ಮಾದರಸರು ಎಲ್ಲ ಮನೆಯಲ್ಲಿ ದೇವತೆಗಳು ಮೂರ್ತಿಗಳು ಇಟ್ಕೆ ಪೂಜೆ ಮಾಡೋದು ನೋಡ್ತಾರೆ. ಹಿಂದ್ಗಡೆ ನೋಡ್ತಾ ಇರ್ತಾರೆ ಇದನ್ನು ಪೂಜೆ ಮಾಡಕತ್ತಾರಪ್ಪ ಅಂದ್ಬಿಟ್ಟು ಅವ್ರಿಗೆ ಒಂದು ಏನೋ ಒಂದು ಇದು ಬಂದ್ಬಿಡ್ತದೆ. ಇಲ್ಲಿ ಏನಾಗ್ತಂದ್ರೆ ಇಲ್ಲಿ ಅಸ್ಪೃಶ್ಯ ಒಬ್ಬ ವ್ಯಕ್ತಿ ಅವರು ಮಾದರಸ ಮನೆಯಲ್ಲಿ ಕಾಯಕ ಕೆಲಸ ಮಾಡೋ ವ್ಯಕ್ತಿ ಇರ್ತಾನೆ. ಅವ ಬರುವುದಿಲ್ಲ, ಜ್ವರ ಬಂದು ಮಲ್ಕೊಂಡಿರ್ತಾನೋ. ಅವರು ಆ ಓಣಿಗೆ ಹೋಗಿ ವಿಚಾರಿಸ್ತಾನೆ. ಆಗಿನ ಕಾಲಕ್ಕೆ ಅಸ್ಪೃಶ್ಯ ಓಣಿ ಹೋಗ್ಬೇಕಾದ್ರೂ ಭಾಳ ಅಪರಾಧ ಇತ್ತು ಅದು. ಆದ್ರೂ ಅವ್ರು ಧೈರ್ಯವಾಗಿ ಹೋಗ್ತಾರೆ. ಬರೋ ಸಮಯದಲ್ಲಿ ಒಂದು ಅಸ್ಪೃಶ್ಯ ಮನುಷ್ಯರು ಕಾಲು ಜಾರಿ ಬರ್ತಾನೆ. ಇಲ್ಲಿ ಕಾಲು ಜಾರಿ ಬಿದ್ದಾಗ ಅವನಿಗೆ ಆಧಾರ ಹಿಡಿತಾನೆ. ಇಲ್ಲಿರುತ್ತೆ ಅತಿಥಿಗಳ ಸೇವೆ. ಮಾದರ ಸಮಾಜದ ಮನೆಯಿಂದ ಯಾರು ಅತಿಥಿಗಳು ಬಂದರೂ ಬಸವಣ್ಣ ಏನು ಮಾಡ್ಕೊಂಡು ಅವರಿಗೆ ಸೇವೆ ಮಾಡೋದು ಸಂದರ್ಭ ಇದು. ಅಂದರೆ ಸಣ್ಣತನ ಬಾಲ್ಯ ಹಿಡ್ಕೊಂಡೇನೋ ಸಮಾಜ ಸೇವೆ, ಧರ್ಮ ಇದ್ರ ಸೇವೆ, ಜನ ಸೇವೆ ಮಾಡೋಂಥ ಒಂದು ಉದ್ದೇಶ ಇರ್ತದೆ. ಮುಂದೆ ಏನಾಗ್ತಂದ್ರೆ ಎಲ್ಲ ಹುಡುಗ ಆಟ ಆಡೋ ಸಂದರ್ಭ ಒಂದು ಬಾವಿಯಲ್ಲಿ ಒಂದು ಮಗು ಬೀಳ್ತದೆ. ಅದು ಬಾವಿಯಲ್ಲಿ ಮಳೆ ಬಿದ್ದಾಗ ಎಲ್ಲರೂ ಹುಡುಗರು ಅಂತಾರೆ. ಅದು ಮನೆ ಹೋಗಿ ತಂದೆ ಏನಿರುತ್ತೆ ಬಸವನ ಬಿಡಕೇನ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಬರ್ತಾರೆ. ಅವಾಗ ಬಾವಿಯಲ್ಲಿ ಇಳಿದು ಕಸಿ ಆ ಮಗು ತೆಗೆದು ನೀನೇ ಹೇಳಪ್ಪ ಇದು ಯಾರು ಬೀಸ ಹಾಕಿರಂದ್ರೆ ಆ ಮಗು ಹೇಳ್ತದೆ, ನಾನೇ ಬಿದ್ದಿನ ಕಾಲು ಜಾರಿ, ಯಾರು ನನಗೆ ಭೇಟಿ ಹಾಕಿರಂತ ಅದು ಮಗು ಹೇಳ್ತದೆ. ಇಲ್ಲಿ ಅಕ್ಕ ನಾಗಮ್ಮ ಅವರು, ಇವ್ರು ಅಕ್ಕ ನಾಗಮ್ಮನ ಆಗಿನ ಕಾಲಕ್ಕೆ ಈಗಲೂ ಅದ ಬಿಡ್ರಿ. ಆಗಿನ ಕಾಲಕ್ಕೆ ಅದು ಭಾಳ ದೊಡ್ಡ ಪರಂಪರೆ ಏನಿತ್ತು ಅಂದರೆ ಮುಟ್ಟಾದರೂ ಹೊರಗೆ ಕೂಡ್ಸೋದು ಪರಂಪರೆ ಇತ್ತು ಅವಾಗ. ಆವಾಗಿನ ಕಾಲಕ್ಕೆ ಭಾಳ ಇತ್ತು ಅದು. ಭಾಳ ಈಗ ಕೆಲವು ಜನ ಯಾವುದೋ ಇನ್ನೂ. ಆದರೆ ಈ ಬಸವಣ್ಣ ಹೋಗಿ ಕೇಳ್ತಾರೆ, ಯಾಕೆ ನಿಮ್ಗೆ ಹಿಂಗೆ ಹೊರಗಡೆ ಕೂಡಿಸ್ತಾರೆ, ಏನು ಸುದ್ದಿ ಅಂತ ಕೇಳಿದ್ರೆ ಅದೆಲ್ಲ ಹೇಳ್ತಾಳೆ. ಧರ್ಮದ ಪರಂಪರೆ ಅದ, ಹಂಗದ ಹಿಂಗೆ ಹೇಳ್ತಾರೆ. ಅವ್ರಿಗೆ ಸರಿ ಅನ್ಸಂಗಿಲ್ಲ, ಅದು ಮನ್ಸು ಹಿಡಿಸೋದಿಲ್ಲ. ಮುಂದೆ ಏನು ಮಾಡ್ತಾರೆ ಅಂದರೆ ಮುಂದೆ ಮಾಡೋದು ಸಂದರ್ಭ ಬರ್ತದೆ. 8 ವರ್ಷನಾಗ ಏನಂತ ಬ್ರಾಹ್ಮಣ ಇದರಲ್ಲಿ ಅಲ್ಲಿ ಮುಂಜಿ ಮಾಡೋ ಸಂದರ್ಭ ಇರ್ತದೆ. ಅವ್ರು ಏನು ಮಾಡ್ತಾರೆ, ಬಸವಣ್ಣವ್ರು ಏನು ಮಾಡ್ತಾರೆ ಅಂದ್ರೆ ಮುಂಜಿ ನನಗೆ ಮಾಡೋಕ್ಕಿಂತ ಮೊದಲು ಅಕ್ಕಗೆ ಮಾಡ್ರಿ ಅಂತ ಹೇಳ್ತಾರೆ. ಅಕ್ಕಗೆ ಮಾಡಿದ್ರೆ ಅಕ್ಕ ಮಾಡಕ್ಕೆ ಬರೀ ಸ್ತ್ರೀಯರಿಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಸ್ತ್ರೀಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅಸ್ಪರ್ಶ ಒಬ್ಬ ಹುಡುಗ ಇರ್ತಾನೆ ಅಲ್ಲಿ ಬಾಲಕ, ಅವನಿಗೆ ಮಾಡ್ರಿ ಅಂತ ಹೇಳ್ತಾರೆ. ಅವ್ನು ಅಸ್ಪರ್ಶದ ಅವ್ನಿಗೆ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅಂದರೆ ಇದು ಯಾವಾಗ ಈ ರೀತಿಯ ಭೇದ ಭಾವನೆ ಅವದ, ಈ ಭೇದ ಭಾವನೆ ಇದ್ದಂಥ ಧರ್ಮ ನನಗೆ ಬೇಡೇ ಬೇಡದು ಅಂದ್ರೆ ಬಿಟ್ಟು ಕಸಿ ಏನು ಮಾಡ್ತಾರೋ ಅಲ್ಲಿಂದು ಕೂಡಲ ಸಂಗಮಕ್ಕೆ ಪ್ರಯಾಣ ಮಾಡ್ತಾರೆ. ಇಲ್ಲಿ 6ನೇ ಮೂಲಕ ಕೂಡಲ ಸಂಗಮ ಪ್ರಯಾಣ ಆಗ್ಯಾರ. ಅದಾದ ನಂತರ ಅಂದರೆ ಅಲ್ಲಿ ಕೂಡಲ ಸಂಗಮದಲ್ಲಿ ಜಾತಿ ಸಂಗಮೇಶ್ವರ ಮಹಾಸ್ವಾಮಿ ಅವರು ಗುರು ಇರ್ತಾರೆ. ಅವ್ರನ್ನ ಶಿಕ್ಷಣ ಪ್ರಾರಂಭ ಆಗ್ತದೆ. ಶಿಕ್ಷಣ ಉಪದೇಶ ಹೇಳ್ತಿರ್ತಾರೆ. ಅಲ್ಲಿ ಸುಮಾರು 20 ವರ್ಷ ಅಲ್ಲೇ ಇರ್ತಾರೆ ಕೂಡಲ ಸಂಗಮದಲ್ಲಿ. 8 ವರ್ಷದ ಬಾಲಕ ಹೋಗಿದಾಗ 20 ವರ್ಷ ಅಲ್ಲೇ ಇರ್ತಾನೆ ಕೂಡಲ ಸಂಗಮ. ಮುಂದೆ ಏನಾಗ್ತದೆ ಅಂದರೆ ಎಲ್ಲ ಹುಡುಗರೆಲ್ಲ ಆಟ ಆ ಟೈಮ್ನಾಗ ಬಸವಣ್ಣವ್ರು ಏನು ಮಾಡ್ತವ ಅಂದ್ರೆ ಧ್ಯಾನದಲ್ಲಿ ಮಗ್ನ ಹಾಕ್ಕೊಡೋದು ಸಂದರ್ಭ. ಮುಂದೆ ದೊಡ್ಡದಾಗಿರೋದು ಬಾಲ್ಯ ಹಿಡ್ಕೊಂಡು ದೊಡ್ಡದಾಗಿರುತ್ತೆ. ದೊಡ್ಡದಾಗಿರ್ತದೆ. ಇದು ದೇವನೊಬ್ಬ ನಾಮವಲ್ಲ ಅಂತ ಒಂದು ವಚನ ಅದ ನೋಡ್ರಿ. ದೇವರೇ ಒಬ್ಬನೇ ನಾನು ಇದು ಹೆಸರು ಭಾಳ ಬೆಳವ ಬೇರೆ ಬೇರೆ ಆ ಸಂದೇಶ ಇದು ಮಾಡಿದ್ದಾರೆ. ಇದು ಇಷ್ಟಲಿಂಗ ಕಲ್ಪನೆ. ಬಸವಣ್ಣವರು ಮೊಟ್ಟ ಮೊದಲು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿ ಇಷ್ಟಲಿಂಗ ಕೊಟ್ಟವನವರು ಯಾರು ಮೊಟ್ಟ ಮೊದಲು ಯಾರಂದ್ರೆ ಬಸವಣ್ಣವರು. ಅವರೇ ಇಷ್ಟಲಿಂಗ ಹ್ಯಾಂಗೆ ಕಳೆದ ಅಪ್ರಮಾಣ, ಅಗಮ್ಯ, ಅಗೋಚರ, ಅಪ್ರತಿಮಾದ ಪರವಸ್ತು ಕರಸ್ಥಲ್ಲಿ ಬಂದು ತುಳ್ಕಾದಾರಯ್ಯ ಅಂತೇಳಿ ಒಂದು ವಚನದ ಆ ವಚನ ಇದು. ಮುಂದೆ ಇಷ್ಟಲಿಂಗ ತೆಗೆರಮ್ಯಾಗ ಕಂತಿ ಹೆಂಗೆ ಕೂಡಿಸ್ತಾರೆ, ಅದು ಕರ್ರನ್ ಕಂತಿ ಕೂಡಿಸ್ತಾರೆ. ಲಿಂಗಾಯತ ಧರ್ಮದವ್ರು ಕೂಡಿಸ್ತಾರೆ ಕಂತಿ. ಆ ಕಂತಿ ಯಾವ ರೀತಿ ಕೂಡಿಸೋ ಪದ್ಧತಿ ಏನದ ಅದು ಇಲ್ಲಿ ಒಂದು ಪದ್ಧತಿ ಇರೋದು ಮಾಡೋಂಥ ಸಂದರ್ಭ. ಮುಂದೆ ಏನಾದ್ರೆ ಬಸವಣ್ಣವರು ವಚನ ಸಾಹಿತ್ಯ ಬರೆಯೋಂಥ ಸಂದರ್ಭ ಇದು. ಮನೆಯಲ್ಲಿ ಕುಂತು ವಚನ ಬರೆಯೋಂಥ ಸಂದರ್ಭ ಇದು. ಇಲ್ಲೇನು ಮಾಡ್ತಾರೆ ಗಂಗಾಂಬಿಕೆಗೆ ಲಿಂಗ ದೀಕ್ಷೆ ಲಿಂಗವನ್ನು ಕಂಡು ಹಿಡಿದ ಮೇಲಕ್ಕೆ ಮೊಟ್ಟ ಮೊದಲು ಪ್ರಯೋಗ ಯಾರು ಮಾಡ್ತಾನೆ, ಅಕ್ಕನಾಗಮನ ಪ್ರಯೋಗ ಮಾಡ್ತಾರೆ. ಅಕ್ಕನಾಗಮಗೆ ಮೊಟ್ಟ ಮೊದಲು ಲಿಂಗ ದೀಕ್ಷೆ ಕೊಡ್ತಾರೆ. ಯಾಕಂದ್ರೆ ಅಕ್ಕನಾಗಮ ಹೆಣ್ಣು ಮಕ್ಕಳು ಆಗಿನ ಕಾಲಕ್ಕೆ ಸ್ತ್ರೀಯ ಸ್ವತಂತ್ರ ಇದ್ದಿಲ್ಲ. ಅವಾಗ ಬರೀ ಬಂಧನ ಇತ್ತು. ಮನೇಲಿ ಇರೋದು, ಮನೇಲಿ ಕೂಡೋದು, ಯಾಕಡೆ ಹೋಗೋದಿಲ್ಲ, ಹಿಂಗೆ ಯಾವ ಧರ್ಮದ ಹೋಗೋದು, ಹಿಂಗೆಲ್ಲ ಬಂಧನ, ಭಾಳ ಬಂಧನ ಇತ್ತು ಅವಾಗಿನ ಕಾಲಕ್ಕೆ. ಆದರೆ ಇವ್ರು ಏನು ಮಾಡ್ತಾರೆ ಅಂದ್ರೆ ಅವರಿಗೆ ಲಿಂಗ ದೀಕ್ಷೆ ಕೊಡ್ತಾರೆ. ಲಿಂಗ ದೀಕ್ಷೆಗಳು ಗುರು ಮುಟ್ಟಿ ಗುರಿ ಆದ ಅಂತ ಹೇಳಿ. ನಾನು ಲಿಂಗ ದೀಕ್ಷೆ ಕೊಟ್ಟೆ, ನೀನು ಗುರು ಆದಿ, ನಾನು ಗುರು ನೀನು ಗುರು, ಗುರು ಮುಟ್ಟಿ ಗುರು ಆಯ್ತು ಅಂತೇಳಿ ಅದು ಸಂದೇಶ ಇರ್ತವೆ. ಮುಂದೆ ಏನಿರ್ತದೆ ಘಟಿಕೋತ್ಸವ.
5 ವರ್ಷಕ್ಕೊಂದ್ಸಲ ಒಂದು ಘಟಿಕೋತ್ಸವ ಎಲ್ಲ ಧರ್ಮದ ಕೂತ್ಕೊಂಡು ಚರ್ಚೆ ಕೂಡ ಮಾಡೋದು ಸಂದರ್ಭ. ಆ ಘಟಿಕೋತ್ಸವದಲ್ಲಿ ಬಸವನವರು ಅಲ್ಲಿ ಇಷ್ಟಲಿಂಗದ ಪರಿಕಲ್ಪನೆ ಅದಲ್ಲ, ಅದನ್ನು ಸವಿಸ್ತಾರವಾಗಿ ಹೇಳುವಂಥ ಸಂದರ್ಭ. ಅದು ಹೊಸದಾಗಿ ಜನರಿಗೆ ಕಾಣಿಸ್ತದೆ, ಏನಪ್ಪ ಇದು ಹೊಸದಾಗಿ ಅಂತ. ಮುಂದೆ ಹೇಳ್ತಾರೆ ಗಂಗಾಂಬಿಕೆಗೆ ಅಕ್ಕನಾಗಮ್ಮರು ಲಿಂಗ ದೀಕ್ಷೆ ಕೊಡ್ತಾರೆ. ಗಂಗಾಂಬಿಕೆ ಅಂದರೆ ಬಸವನವರು ಧರ್ಮಪತ್ನಿ ಮುಂದೆ ಲಗ್ನ ಆಗೋ ಸಂದರ್ಭ ಅವರು ಲಿಂಗ ದೀಕ್ಷೆ ಕೊಡ್ತಾರೆ ಅವರಿಗೆ. ಅಂದರೆ ಇಲ್ಲಿ ಅವ್ರು ಬಸವಣ್ಣ ಕೊಟ್ಟರು, ಇಲ್ಲಿ ಅಕ್ಕನಾಗಮ್ಮರು ಅವ್ರಿಗೆ ಕೊಟ್ಟರು. ಗುರು ಮುಟ್ಟಿ ಗುರು ಆದ ಕೊನೆಗೆ ಲಗ್ನ ಆಗ್ತದೆ. ಇಬ್ಬರು ಬಸವಣ್ಣವ್ರದ್ದು ಗಂಗಾಂಬಿಕೆ ಲಗ್ನ ಆಗ್ತದೆ. ಲಗ್ನ ಆಗ್ಬೇಕಂದ್ರೆ ಏನೋ ಕಾಯಕ ಮಾಡೋಕ್ಕನ್ನೋದು ಅವ್ರದ್ದು ಉದ್ದೇಶ ಇರ್ತದೆ. ಹಿಂಗೆ ಕೂತ್ಕೊಂಡು ಊಟ ಮಾಡೋ ಸಂದರ್ಭ ಕಾಯಕ ಮಾಡೋಕ್ಕೂ ಬಂದಿದ್ದು ಪ್ರಸಾದ ದಾಸೋಹ ಮಾಡೋಕ್ಕೂ ಊಟ ಮಾಡೋಕ್ಕೂ ಅಂತ ಅದು ಕರ್ಣಿಕನಾಗಿ ಮಂಗಲವಾಡಿಗೆ ಹೋಗ್ತಾರೆ. ಅಲ್ಲೇ ಮಂಗಲವಾಡಿಯಲ್ಲಿ ಕರ್ಣಿಕನಾಗಿ ಕಾಯಕ ಮಾಡೋದು, ಮಂಗಲವಾಡಿ ಕರ್ಣಿಕನಾಗಿ ಕಾಯಕ ಮಾಡೋದು. ಓಕೆ, ಇಲ್ಲಿ ಏನಂತಂದ್ರೆ ಕೊಂಡಿ ಮಿಂಚಿನ ರಾಜ್ಯದ ವರದಿ ಓದ್ತಿರ್ತಾನೆ ರೀ. ರಾಜ್ಯ ವರದಿ ಓದೋ ಟೈಮ್ನಾಗ ಬಸವನವ್ರು ಅಂತ ಎಲ್ಲ ವರದಿ ತಪ್ಪದ ಅಂದ್ರೆ ಎಲ್ಲ ಬೋಕಸ್ ಬರೀತಾವ್ರಿ, ಎಲ್ಲ ವರದಿಗಳೆಲ್ಲ ಸುಮ್ಮನೆ ಖರ್ಚು ಹಾಕ್ತಾರಲ್ಲ ಆ ಟೈಪ್ ವರದಿ ಅದ ಅಂತ ಎಲ್ಲ ತಪ್ಪು ಹೇಳ್ತಾನೆ ರೀ ಅವ. ಬಸವನವ್ರು ಹೇಳ್ತಾರೆ ಅವ್ರು. ಹೇಳಿದ ಮ್ಯಾಗ ಅದೇ ಪ್ರಕಾರ ಎಲ್ಲ ಖಜಾಂಚಿದ ಒಳಗೆ ಹೋಗಿ ನೋಡಿದಾಗ ಏನು ಇರೋದಿಲ್ಲ, ಎಲ್ಲ ಬೋಕಸ್ ಇರ್ತದೆ. ಅಂದರೆ ಇವನು ಇವನು ವಂಚದ ಬಯಲಾಗ್ತದೆ. ಮಂಚದ ವಂಚದ ಬಯಲಾಗ್ತದೆ. ಅವನಿಗೆ ಸ್ವಲ್ಪ ಸಿಟ್ಟು ಬರ್ತದೆ. ಹಿಡಿದು ಅವನು ಬಸವನ ವಿರುದ್ಧ ಆಗ್ತಾರೆ ಅವರು. ಇಲ್ಲಿ ಏನು ಮಾಡ್ತಾರೆ, ಗಂಡ ಹೆಂಡತಿ ಗಂಗಾಂಬಿಕೆಯವರು ಮತ್ತು ಬಸವನವರು ಅಸ್ಪೃಶ್ಯ ಓಣಿಗೆ ಹೋಗಿ ಅದು ಕಾಯಕದ ಬಗ್ಗೆ ಧರ್ಮದ ಬಗ್ಗೆ ಉಪದೇಶ ಹೇಳೋದು ಸಂದರ್ಭ. ಇದು ಕಲ್ಯಾಣ ಇವತ್ತು ನಾಗರ ಪಂಚಮಿ ಅದು ನೋಡ್ರಿ. ಇವತ್ತು ನಾಗರ ಪಂಚಮಿ ಕಲ್ಲು ನಾಗರ ಕಂಡರೆ ಹಾಲು ಏರಿತಾರೆ ಇವತ್ತು ಎಲ್ಲರೂ. ಕರೆ ಹಾವು ಬಂದ್ರೆ ಆ ಕಲ್ಲದ ಹೊಡಿತಾರೆ ಅವರು. ಅಂದ್ರೆ ಏಟು ಮೂಢನಂಬಿಕೆ ಅದ ಅಂತ ಅಂಬೋದು. ಇನ್ನೂ ಮಾಡಕತ್ತಾರ, ಇನ್ನೂ ಮಾಡ್ತಾರ. ಮೂಢನಂಬಿಕೆ ಇದು ಬಿಡ್ರಿ ಅಂತ ಭಾಳಷ್ಟೇ ಮೂಢನಂಬಿಕೆ ಅವರಿ, ಒಂದಿಲ್ಲ ಏನು ಭಾಳ ಮೂಢನಂಬಿಕೆ. ಅದಕ್ಕೆ ಭಾಳ ಖಂಡನೆ ಮಾಡ್ರಿ ಬಸವಣ್ಣವ್ರು ಹಿಂಗೆಲ್ಲ. ಕಲ್ಲ ನಾಗರ ಕಂಡರೆ ಕೊಲ್ಲೋಮರು, ನಿಟ್ನಾಗರ ಕೊಲ್ಲಂಬರು ಅಂತ ಹೇಳೋದು. ಇದೇನಂದ್ರೆ ರಾಜ್ಯ ದರ್ಬಾರದಲ್ಲಿ ಒಂದು ತಾಮ್ರದ ಇದು ಸಿಗ್ತದೆ, ಪತ್ರ ಸಿಗ್ತದೆ. ಅದರಿಂದ ಯಾರೇ ಓದಲಿಕ್ಕೆ ಬರೋಂಗಿಲ್ಲ. ಇವ್ರ ಮೇಲೆ ಕರಡಿ ಹಚ್ಕಿಸಿ ನೋಡ್ತಾರೆ, ಅದು ಉಲ್ಟ ಬರೀದಿರ್ತದೆ. ಅದು ಓದಿ ಏನು ಹೇಳ್ತಾರೆ ಅಂದ್ರೆ, ನಿಮ್ಮ ಸಿಂಹಾಸನ ಕೆಳಗಡೆ ಧನ ಅದಲ್ಲಿ, ಸಂಪತ್ತು ಅದಲ್ಲಿ, ಅದಕ್ಕೆ ಆ ಸಂಪತ್ತು ತೆಗೀರಿ ಅಂತ ಹೇಳ್ತಾರೆ. ಅವಾಗ ಅದು ಸಂಪತ್ತು ತೆಗೆಯೋದು ಸಂದರ್ಭದಲ್ಲಿ ಅದು ತೆಗಿತಾರೆ ಸಂಪತ್ತು. ಅಲ್ಲೆಲ್ಲ ಧನ ಸಿಗ್ತದೆ. ಧನ ಸಿಕ್ಕಿದಾಗ ಬಿಜ್ಜರ ರಾಜ ನಂತರ ಬಸವನವರಿಗೆ ನೀವು ಒಂದು ಅರ್ಧ ತೊಗೊಂತ ಅಂತಾರೆ. ಬಸವನವ್ರ ನಂತರ ಇದು ನಂದು ತೊಗೊಂಬಂದು ನಂದು ಅಲ್ಲಿ ತೊಗೊಂಬೋದು, ಮತ್ತು ನಿಮ್ದು ಅಲ್ಲಿ ತೊಗೊಂಬದು. ರಾಜಗೂ ಹಕ್ಕಿಲ್ಲ, ನನಗೂ ಹಕ್ಕಿಲ್ಲ. ಇದು ಯಾರದ ಪ್ರಜೆದ ಹಕ್ಕದು. ಪ್ರಜೆಗಾಗಿ ನೀವು ಕೊಡಬೇಕು, ನಮ್ಗಲ್ಲ ನಿಮ್ಗಲ್ಲ ಅಂತ ತಿಳಿಸಿ ಅದು ಮುಟ್ಟಂಗಿಲ್ಲ. ಅವಾಗ ಬಿಜ್ಜ ರಾಜ ಏನು ಮಾಡ್ತಾನೆ, ಇವ್ರಿಗೆ ಏನಾದ್ರು ಸ್ಥಾನ ಕೊಡ್ಬೇಕಲ್ಲ, ಅವಾಗ ಮಂತ್ರಿ ಪದವಿ ಕೊಡ್ತಾರೆ. ಪ್ರಧಾನಮಂತ್ರಿ ಕೊಡ್ತಾರೆ. ಹಾಂ, ಅವನಿಗೆ ಸಿಟ್ಟು ಬರ್ತದೆ. ನನ್ನ ಸ್ಥಾನ ಹೋಯ್ತಲ್ಲಪ್ಪ ಅಂತ ಅವನಿಗೆ ಸಿಟ್ಟು ಬರ್ತದೆ. ಮುಂದೆ ಎರಡನೇ ಲಗ್ನ ಆಗ್ತದೆ. ಗಂಗಾಂಬಿಕೆ ನೀಲಲೋಚನ ಜೊತೆ ಲಗ್ನ ಆಗ್ತದೆ. ಹಾಂ, ಯಾಕಂದರೆ ಬಸವಣ್ಣ ಆ ಬಿಜ್ಜಳ ರಾಜ ಅನ್ನೋದು ಈಗ ನೀಲಾಂಬಿಕೆಗೆ ಸಾಕು ತಂಗಿ, ಯಾಕೆ ಸಾಕು ತಂಗಿ ಇರ್ತಾರೆ. ಮುಂದೆ ಏನು ಮಾಡ್ತಾರೆ, ಇವ್ರದ್ದು ಬಸವಣ್ಣ ಎಲ್ಲ ಇದೆಲ್ಲ ನೋಡಿ ಅವ್ರದ್ದು ಇದು ಕಾಯಕಕ್ಕೆ ಮರಳಾಗಿ ಅವ್ರ ಲೀಲಾಂಬಿಕೆಗೆ ಲಗ್ನ ಮಾಡ್ತಾರೆ. ಮುಂದೆ ಅನ್ನ ದಾಸೋಹ ಏನು ಗಳಿಕೆಯನ್ನು ಬರ್ತದಲ್ಲ, ಬಂದಿದ್ದನ್ನು ದಾಸೋಹ ಮಾಡಿ ತಾವು ಊಟ ಮಾಡೋದು ಒಂದು ವ್ರತ. ಆ ಟೈಪ್ ಒಂದು ಅನ್ನದಾಸೋಹ ಎಲ್ಲ ಜನರಿಗೆ ಕರ್ಕಿಸಿ ಅನ್ನದಾಸೋಹ ಮಾಡೋದು ವ್ರತ. ಇಲ್ಲಿ ಹೇಳ್ತಾರೆ, ನೀಲಾಂಬಿಕೆ ಲಗ್ನ ಆಗಿ ವಸ್ತ್ರ ಒಡಿಗಳೆಲ್ಲ ಹಾಕೊಂಡು ಮಲ್ಕೊಂಡಿರ್ತಾರೆ. ಅವು ಕಳ್ಳ ಬರ್ತಾನೆ, ಅದು ಕದ್ದ ಟೈಮಲ್ಲಿ ಎಚ್ಚರಿಕೆ ಆಗ್ತದೆ, ಅವ್ನು ಹಿಡ್ಕೊಂಬರ್ತಾರೆ. ಅವಾಗ ಈ ಬಸವಣ್ಣ ಹೇಳ್ತಾರೆ, ಗಳ್ಳಿನ ಮನೆಗೆ ಮಹಾಗಳ್ಳ ಬಂದನ. ನಾನೇ ಕಳ್ಳಿದ್ದೀನಿ, ಅವಾಗ ನಮ್ಮಲ್ಲಿ ವಸ್ತು ಅಂತ ಬಂದನವ. ನಮ್ಮಲ್ಲಿ ಏನು ಹೋದ್ರೆ ಬರ್ತಿದ್ದಿಲ್ಲಲ್ಲ, ಅದಕ್ಕೆ ನಮ್ಮಲ್ಲಿ ವಸ್ತುದ ಅವನಿಗೆ ಕೊಡು, ಸಾಕ್ಷಾತ್ ಸಂಗಮೇಶ್ವರನ ಬಂದನ, ಅವನಿಗೆ ಕೊಟ್ಬಿಡುತ್ತೆ ಹೇಳ್ತಾರೆ. ಹಾಂ, ಹಿಂಗೆ ಬಯಸ. ಇಲ್ಲಿ ಮಹಾಮನೆಯಲ್ಲಿ ಎಲ್ಲ ಆಕಳುಗಳು ಕದ್ಕೊಂಡು ಹೋಗ್ತಾರೆ ಕಳ್ಳರು. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಯಾವಾಗ ಸೇವಕರು ಬಂದು ಹೇಳ್ತಾರೆ ಹಿಂಗೆ ಕದ್ಕೊಂಡು ಹೋಗ್ಯಾರಂತ. ಅವಾಗ ಬಸವಣ್ಣ ಏನಂತಾರೆ ಅಂದರೆ, ಯಾವಾಗ ಆಕಳು ಒಯ್ದ್ರಂದ್ರೆ ಕರುಗಳು ಅಲ್ಲೇ ಬಿಟ್ಕೊಡ್ರಿ ಅಂದ್ರೆ ಪಾಪ ಕರು ಸಣ್ಣ ಕರು ಇರ್ತಾವೆ, ಇವಕ್ಕೂ ಅಲ್ಲೇ ಬಿಡ್ರಿ, ಒಂದು ಜಾಗ ಇರಲಕ್ಕ ಅಂತ ಹೇಳಿಸಿ ಅದು ಎಷ್ಟು ವಿಶಾಲ ಭಾವನೆ ಅಂಬೋದು ಇದು ತೋರಿಸ್ಕೊಡ್ತದೆ. ಇದು ಜಂಗಮ ಪ್ರೇಮಿ ಬಸವಣ್ಣ ಅಂದರೆ ಹಿಂಗಿರ್ತದೆ. ಅವ್ರದ್ದು ಆತ್ಮ ಹಿಂಗಿರ್ತದೆ ರೀ. ಪ್ರತಿಯೊಂದು
ಭಕ್ತಿಯಿಂದ ಇವರು ಭಕ್ತಿ ಮೇಲೆ ಇಟ್ಕೊಂಡು ಬರ್ತಾರಲ್ಲ, ಇವ್ರ ಆತ್ಮ ಅವ್ರದ್ರಾಗ ಇರ್ತವೆ. ಜಂಗಮ ಪ್ರೇಮಿ ಅವ ಒಬ್ಬೊಬ್ಬ ಶರಣ ಜಂಗಮ ಬರ್ತಾನೆ ರೀ, ಬಂದು ಭೇಟಿ ಮಾಡ್ಕೊಂತ ಮಲ್ಕೊಂಡಿರ್ತಾರೆ. ಅಲ್ಲಿ ದ್ವಾರಪಾಲಕ ಇವರು ಬಿಡಂಗಿಲ್ಲ, ಬಿಡಗ ವಾಪಸ್ ಹೋಗ್ತಾನೆ. ಆ ವಾಪಸ್ ಹೋದ ಸಲುವಾಗಿ ಇವ್ರ ಪ್ರಾಣ ಅವ್ರ ಜೊತೆಗೆ ಹೋಗ್ತದೆ. ಇದು ಎಲ್ಲ ಸುಸ್ತ ಬಿದ್ದಿರ್ತಾರೆ, ಎಲ್ಲರೂ ಬಂದಿದ್ದೀನಿ ಹೀಗೆ ಅಂತ ಮತ್ತು ಅವ್ನಿಗೆ ಕರ್ಕೊಂಬರಂದು ಹೋಗಿರ್ತಾರೆ. ಅವ್ನಿಗೆ ಕರ್ಕೊಂಡ್ಬಂದಾಗ ಅವ್ರ ಜೊತೆಗೆ ಆ ಪ್ರಾಣ ಬಂದಿರ್ತದೆ. ಅಂದರೆ ಜಂಗಮ ಪ್ರೇಮ ಇಷ್ಟು ಅವರು ಯಾವ ಭಕ್ತಿಯಿಂದ ಇರ್ತಾರೋ ಇವ್ರ ಆತ್ಮ ಅವ್ರ ಇದ್ರಾಗ ಇರ್ತದೆ. ಅಷ್ಟು ಅದರ ಇದಿರ್ತದೆ ಅವ್ರಿಗೆ. ಇದು ಪರ್ಸು ಕಟ್ಟೆ, ಇನ್ನೂ ಭೀ ಅದನ್ನು ಪರ್ಸು ಕಟ್ಟೆ, ಅದು ಪರ್ಸು ಕಟ್ಟೆ. ಇದು ಏನಂದ್ರೆ ಮಹಾಮನೆಯಿಂದ ಅರಮನೆ ಹೋಗೋ ಸಂದರ್ಭದಲ್ಲಿ ದಾರಿಯಲ್ಲಿ ಪರ್ಸು ಕಟ್ಟಿರ್ತದೆ. ಅಲ್ಲಿ ಎಲ್ಲರೂ ತಮ್ಮ ಸಮಸ್ಯೆಯನ್ನೇ ಬಂದು ಹೇಳ್ತಾರೆ. ನಮ್ಮದೊಂದು ಯಾರು ತಮ್ಮ ಸಂಕಟಗಳು ಹೇಳ್ತಾರೆ. ಇಲ್ಲಿ ಹೇಳಿದಾಗ ಇವರು ಏನು ಮಾಡ್ತಾರೆ, ಬಗೆಹರಿಸ್ತಾರಲ್ಲ. ಇವ್ರು ಏನು ಹೇಳಿದಕ್ಕೆ ಒಪ್ಕೋತಾರೆ, ಬಗೆಹರಿತಾರೆ. ಇದು ಪರ್ಸು ಕಟ್ಟೆ. ಇದು ಪ್ರಾಣಿಗಳಿಗೆ ಬೆಲೆ ಕೊಡೋದು ಖಂಡನೆ ಮಾಡ್ತಿರೋದು. ಪ್ರಾಣಿಗಳು ಬಲಿ ಖಂಡನೆ ಮಾಡ್ತಾರೆ. ಇದು ಅನಿಮಿಷರು. ಇದು ಒಬ್ಬ ರಾಜ ಇರ್ತಾನೆ ಅನಿಮಿಷವ. ಅರಣ್ಯದಲ್ಲಿ ಶಿಕಾರಿ ಮಾಡಕ್ಕೆ ಹೋಗ್ತಾನೆ ರೀ. ಅದು ಸಾಯಂಕಾಲ ನೀಡಿಕೆ ಆಗ್ತಾವ. ಕುದುರೆ ಗಿಡಕ್ಕೆ ಕಟ್ಕಸಿ ನೀರು ತಲ್ಲಕ್ಕೆ ಹೋಗಿದಾಗ ಹೋಗಿ ಬರಸ್ತಾನೆ ಕುದುರೆ ಇರೋಂಗಿಲ್ಲ, ಓಡಿ ಹೋಗ್ತವೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಇವಾಗ ಏನು ಮಾಡ್ಬೇಕು ಅಂತೇಸಿ ಒಂದು ಗವಿಯಲ್ಲಿ ಕುಂತ್ಕಸಿ ಲಿಂಗ ಪೂಜೆ ಮಾಡ್ತಾರೆ. ಅವಾಗ ಸಮಾಧಿ ಆಗ್ತದೆ. ಸುಮಾರು 4-5 ವರ್ಷ ಹಾಗೆ ಕುಂತ್ಬಿಡ್ತಾರೆ ಅವರು. ಅವಾಗ ಏನಾಗ್ತದೆ, ಅಲ್ಲಂಪುರಗಳು ಆ ಕಡೆ ಬರ್ತಾಯಿದ್ದ, ಒಳಗಿನ ಶಬ್ದ ಬರ್ತಿರ್ತದೆ, ಓಂ ಅಂತ. ಇಲ್ಲಿ ಏನೋ ಶಬ್ದ ಹೊಂಟತ್ರಿ, ಒಳಗೆ ನೋಡಿಸ್ತಾರೆ ಅವ್ರು ಅನಿಮಿಷರು ಇರ್ತಾರೆ ಅವರು. ಅವಾಗ ಅದು ಲಿಂಗ ತೊಗೊಂಡಿದಾಗ ಇವ್ರ ಪ್ರಾಣ ಹೋಗ್ತದೆ. ಅವಾಗ ಅದೇ ಲಿಂಗವನ್ನು ಇವ್ರು ಧರಿಸ್ಕೊತಾರೆ. ಅದೇ ಲಿಂಗವನ್ನು ಇವರು ಯಾರು ಅಲ್ಲಂಪುರ ಧರಿಸ್ಕೊತಾರೆ. ಸೋಲಾಪುರ ಸಿದ್ದರಾಮೇಶ್ವರ. ಸೋಲಾಪುರಕ್ಕೆ ಹೋಗಿ ಸಿದ್ದರಾಮೇಶ್ವರ ಅಲ್ಲಿ ಅಲ್ಲಂಪುರವ್ರು ಹೋಗಿಸಿ ಅವರು ಸಿದ್ದರಾಮೇಶ್ವರ ಕೆರಿಗಿರಿ ಕಟ್ಕೊತಿರ್ತಾರೆ ಅವರು. ಇವ್ರು ಇದರಲ್ಲಿ ಏನು ಕಾಯಕ ಮಾಡಕೈತಿ, ನಡಿ ಬಸವ ಕಲ್ಯಾಣ ನಡಿಯಲ್ಲಿ ಅದು ದೊಡ್ಡದು ಕ್ರಾಂತಿ ನಡೆದು ಅಲ್ಲಿ ಶಿವಶರಣರೆಲ್ಲ ಸಾವಿರಾರು ಶಿವಶರಣರು ಅಲ್ಲಿ ನಡೀತಾರೆ. ಅಲ್ಲಿಂದ ಕಲ್ಯಾಣಕ್ಕೆ ಕರ್ಕೊಂಡ್ಬರ್ತಾರೆ. ಮುಂಚೆಲ್ಲ ಮಗ್ನಾಗಿರ್ತಾರೆ, ಹಡಪ ಬಿಡಂಗಿಲ್ಲ. ಅಲ್ಲಿ ಬಿಡ ಹೋದರೆ ಅಲ್ಲೊಂದು ಥೋಡೆ ವಾದೇವಾದಾಗ್ತಾರೆ. ಅವರು ಚರ್ಚೆಕೂಟ ಆಗ್ತದೆ, ಆಧ್ಯಾತ್ಮಿಕ ದೃಷ್ಟಿಯಿಂದ ಚರ್ಚೆಕೂಟಗಳು ಅವರಲ್ಲಿ. ಕೊನೆಗೆ ಅವ್ರಿಗೆ ಕರ್ಕೊಂಡು ಬಂದಿನಾಕ ಅದು ಪಾದ ಪೂಜೆ, ಇಲ್ಲಿ ಪಾದ ಪೂಜೆ ಮಾಡ್ತಾರೆ. ಅವರಿಗೆ ಕರ್ಸಿ ಕೂಡಿಸಿ ಎಲ್ಲ ಶರಣರು ಬರ್ತಾರೆ, ಪಾದ ಪೂಜೆ ಮಾಡೋ ಸಂದರ್ಭ. ಇವ ಮರಳು ಶಂಕರ ದೇವರೇ, ಇವ ಅಫ್ಘಾನಿಸ್ತಾನದಿಂದ ಬರ್ತಾರೆ ಮನುಷ್ಯ. ಇವ ಮುಸ್ಲಿಮ್ ಆ್ಯಕ್ಚುಲಿ. ಇವ್ರದ್ದೆಲ್ಲ ಕಾಯಕ ನೋಡಿ ಇವೆಲ್ಲ ಇದು ಇದು ನೋಡ್ಕಸಿ ಅಲ್ಲಿಂದ ಇಲ್ಲಿ ಬರ್ತಾನೋ. ಬಂದು ಇವನು ಏನೋ ಕಾಯಕ ಮಾಡೋಕ್ಕಲ್ಲ. ಏನು ಕಾಯಕ ಅಂದರೆ ಇವ ಎಲ್ಲ ಊಟ ಮಾಡಿದ ಪತ್ರೊಳಗೆ ತೆಗೆಯೋದು, ಹುಡುಗೋದು, ಅಲ್ಲ ಪತ್ರಗಳಲ್ಲಿ ಇದ್ದಂಥ ಅನ್ನವನ್ನು ಸೇವನೆ ಮಾಡಿ ಇರ್ತಿದ್ದವ. ಗುಪ್ತವಾಗಿರ್ತದೆ, ಯಾರಿಗೆ ಗುರ್ತಾಯ್ತಿದ್ದಿಲ್ಲ. ಅಲ್ಲಂಪುರ ಗುರ್ತಾಯ್ತದೆ. ಬಸವನವ್ರಿಗೆ ಹೇಳ್ತಾರಾಗ. ಅವಾಗ ಬಸವಣ್ಣವ್ರು ಅಲ್ಲಂಪುರ ಚನ್ನಬಸವಣ್ಣ ಎಲ್ಲರೂ ಬರ್ತಾರೆ. ಬೆಳೆಸಿ ಇದು ಶರಣಾರ್ಥಿದ್ರು, ನೀವು ದೊಡ್ಡ ಶರಣ ಇದು ಅಂತ ಕೈ ಜೋಡಿಸಿದಾಗ ನನ್ನ ಭಕ್ತಿ ಬಯಲಾಯ್ತಲ್ಲಪ್ಪ, ನನ್ನ ಪೂಜೆ ಬಯಲಾಯ್ತು ತಿಳಿಸಿ ಮುಂದೇನು ಮಾಡ್ತಾರೆ, ಕೆಲವರು ಒಂದು ವರ್ಷದಲ್ಲಿ ಅವರು ಲಿಂಗಕ್ಕೆ ಹಾಕ್ತಾರೆ. ಸ್ವ ಇಚ್ಛೆಯಿಂದ ಲಿಂಗಕ್ಕೆ ಹಾಕ್ತಾರೆ. ಹಿಂಗೆ ಅಂದರೆ ಅಷ್ಟು ಇಚ್ಛೆದ ಲಿಂಗಕ್ಕೆ ಆಗ್ತಾರೆ. ಇಲ್ಲಿ ಸೂಳಿ ಸಂಗವ, ಆಕೆ ಹೆಸರು ಸೂಳಿ ಸಂಗವ, ಸಂಗವ ಅಂತ ಅಂತಾರೆ ಅವರು. ಈಕೆ ಬರ್ತೀರಿ ಅಂದ್ರೆ ಇದ್ರ ವರ್ಕ್ ಮಾಡೋಂಥ ಇರ್ತಾರೆ, ನೃತ್ಯ ಮಾಡೋದು ಅಂಥದ್ದು ಇರ್ತದೆ. ಇವರು ಒಬ್ಬ ಶರಣರು ಹೋಗಿ ಹೇಳ್ತಾರೆ, ಇಂಥ ಕಾಯಕ ಬಿಟ್ಕೊಡೋದು ಇದು ಚೆನ್ನಾಗಿಲ್ಲ. ಬಸವಣ್ಣವರು ಕಾಯಕ ಹೇಳಿದಾಗ ಆ ತತ್ವ ನಡೀತಂದ್ರೆ ಈಕೆ ಒಂದು ಪ್ರಸ್ತಾವನೆ ಇರ್ತಾಳೆ. ಆಕೆ ಏನಂದ್ರೆ, ನೀಲಾಂಬಿಕೆಯ ಲಗ್ನ ಸೀರೆನ ತಂದು ಕೊಡ್ರಿ, ತಂದು ಕೊಟ್ಟರೆ ನಾನು ಬಿಡ್ತೀನಿ ಅಂತಂದು. ಅದನ್ನ ಅಲ್ಲಿ ಹೋಗಿ ಹೇಳ್ತಾರೆ ಇವರು ಶರಣರು. ಹೇಳಿದಾಗ ಹಿಂಗೆ ನೀವು ಬಸವಣ್ಣ ಹಿಂಗೆ ಸೀರೆ ಕೇಳಕತ್ತಾರ ಅಂದ್ರೆ, ಬಸವಣ್ಣವ್ರು ಏನಂತಾರೆ, ನೀಲಾಂಬಿಕೆಗೆ ನಿನ್ನ ಮಗಳು ಕೇಳಕತ್ತ ಸೀರೆ, ನಿಮ್ಮ ಮಗಳಿಗೆ ಸೀರೆ ಕೊಡು ಅಂತ ಹೇಳ್ತಾರೆ. ಅವಕ್ಕೆ ಅವ್ರು ಕೊಟ್ಬಿಡ್ತಾರೆ. ಆ ಸೀರೆ ತಂದು ಇಲ್ಲಿ ಕೊಟ್ಟು ಹಿಂಗೆ ಸ್ಪರ್ಶ ಆಗಿದಾಗೆ ವೈರಾಗ್ಯ ಬಂದ್ಬಿಡ್ತಾರೆ. ಪೂರ ವೈರಾಗ್ಯ ಬರ್ತಾರೆ. ಮುಂದಕ್ಕೆ 3000 ವೇಶ್ಯವರಿಗೆ ಪರಿವರ್ತನೆ ಮಾಡ್ತಾರೆ. ಹಿಂಗೆ ಆ ವರ್ತನೆ ಬಿಡಿ, ಆ ಏರಿಯಾದಾಗ ಏನೂ ಇರುವುದಿಲ್ಲ. ಆ ಮಟ್ಟಕ್ಕೆ ಪೂರ ಇದಾಗುತ್ತೆ. ಇವಾಗ ಗಂಟೆ ಕಾಯಕ, ಗಂಟೆ ಬಾರಿಸ್ಕೋತ ಹೋಗುವಂಥ ಕಾಯಕ. ಇವ ಅಂದರೆ ಬೆಳಗ್ಗೆ ನಸ್ಕನಾಗ ಎದ್ದು ಹೇಳ್ರಿ ಬಾರಿಸ್ಕೊರಿ, 4 ಗಂಟೆಗೆ ಎಬ್ಬಿಸ್ಕೊಸಿ, ಎಲ್ಲ ಜಳಕ ಮಾಡಿರಿ, ಪೂಜೆ ಮಾಡ್ಕೊರಿ, ಕಾಯಕ್ಕೆ ಹೋಗ್ರಿ ಅಂತೇಳಿ ಎಬ್ಬಿಸೋಂಥ ಕಾಯಕ. ಇವ್ರು ಹೋಗಿ ಹೇಳೋದಿಲ್ಲ, ಕೇಳಂಗಿಲ್ಲ. ಅದಕ್ಕೆ ಕಂಬಕ್ಕೆ ಹಿಡ್ಕೊಂಡು ತಕ್ಕೆ ಹಿಡ್ಕೊಂಡು ಬಿಡ್ತಾನೆ. ತಕ್ಕೆ ಕಾಯಕ ಅಂತಾರೆ ಇವ್ರಿಗೆ. ಹಿಡ್ಕೊಂಡು ಬಿದ್ದಾಗ ಸುಮಾರು 8-10 ದಿವಸ ಹಾಗೆ ನಿಂದಿರ್ತಾರೆ ಅವ್ರು. ಇದಕ್ಕೂ ಬಿಡಲು ಹೋದಂದ್ರೆ ಮುಂದೆ 2ನೇ ಶರಣ ಬರ್ತಾನೆ ರೀ. ಇವ ಮುಳ್ಳಾವಿ ಶರಣ ಅಂತೇಳಿ
ಕಾಲ ಮಳೆದು ಮುಳ್ಳು ಇರ್ತಾವ್ರಿ, ಹಿಂಗೆ ಕಬ್ಬಿಣ ಮುಳ್ಳು ಇಟ್ಕೊಂಡು ಅದ್ರ ಮೇಲೆ ನಿಂತು ಬಿಡ್ತಾರೆ 8-10 ದಿವಸ ತನಕ. ಅದಕ್ಕೂ ಒಪ್ಪಲು ಹೋದ, ಕೊನೆಗೆ ಒಪ್ಪಲ್ಲೇ ಹೋಯ್ತು ಅಂದ್ರೆ ಕೊನೆಯ ಅಸ್ತರ ಅಂತ ಇರ್ತಾವೆ ಶರಣ. ಇವ್ರೇನು ಮಾಡ್ತಾರೆ, 2 ಖಡ್ಗೆ ತಮ್ಮ ಕುತ್ತಿಗೆ ಹಾಕಿ ಹಿಡ್ಕೊಂಡು ನಿಂತು ಬಿಡ್ತಾರೆ. 8-10 ದಿವಸ ನಿಂತಾರೆ. ಅದಕ್ಕೂ ಬಿಡಲ್ಲ ಹೋದ್ರೆ ತಮ್ಮ ಕುತ್ತಿಗೆ ತಾವು ಹೊಡ್ಕೋತಾರೆ. ಅವನಿಗೆ ಏನು ಮಾಡೋಂಗಿಲ್ಲ, ಇವ್ರು ತಮ್ಮ ಕುತ್ತಿಗೆ ತಾವೇ ಹೊಡ್ಕೋತಾರೆ. ಆ ರೀತಿಯಲ್ಲಿ ಇವರು ಕಾಯಕ್ಕಿರ್ತದೆ. ಕೊನೆಗೆ ಅಲ್ಲಿವರೆಗೆ ಇವರು ಶರಣಾಗ್ತಿರ್ತಾರೆ. ಮುಂದೆ ಅದು ಕುಡಿಯೋದು ಮಾಡೋದು ಚಟ ಬಿಟ್ಕೊಡ್ತಾರೆ. ವ್ಯಸನ ಇಲ್ಲ. ಅಸ್ಪೃಶ್ಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗೋ ಸಂದರ್ಭದಲ್ಲಿ ಬ್ರಾಹ್ಮಣರು ಅವರು ಯಾರು ತಡೆ ಹಿಡಿತಾರೆ, ಬರ್ಕೊಡಂಗಿಲ್ಲ. ಅವಾಗ ದಾರಿಯಲ್ಲಿ ಬಸವಣ್ಣ ಸಿಗ್ತಾರವರು. ಹೀಗೆಲ್ಲ ಹೇಳ್ತಾರೆ ಬಸವಣ್ಣವ್ರು. ಹೀಗಾದರೆ ಉಳ್ಳವರು ಶಿವಾಲಯ ಮಾಡುವವರು, ನಾನೇನು ಮಾಡಿ ಬಡವರು, ನಾವು ಒಬ್ಬನೇ ಅಂತ ಅದೊಂದು ವಚನದಲ್ಲ. ಇಲ್ಲಿ ಕೆರೆ ಬಾವಿಯಲ್ಲಿ ಮುಳುಗೋದು, ಗಿಡಕ್ಕೆ ಸುತ್ತ ಹಾಕೋದು, ಇವೆಲ್ಲ ಒಂದು ವಚನ ಮೇಲೆ ಅದೊಂದು ವಚನ. ನೀರು ಕಂಡಲ್ಲಿ ಮುಳುಗೋರು ಅಯ್ಯ ಸುತ್ತುವರಿ. ಇದೇನಂದರೆ ಅಸ್ಪೃಶ್ಯ ಓಣಿ ನೀರಿನ ವ್ಯವಸ್ಥೆ ಇರುವುದಿಲ್ಲ ಆಗಿನ ಕಾಲಕ್ಕೆ. ಒಟ್ಟು ಇರುವುದಿಲ್ಲ. ಬಸವಣ್ಣ ಏನು ಮಾಡ್ತಾರೆ ಅಂದ್ರೆ ನೀರಿನ ವ್ಯವಸ್ಥೆ ಮಾಡ್ತಾರೆ. ಅವರು ಓಣಿಯಲ್ಲಿ ಹೋಗಿ ಒಂದು ಬಾವಿ ಹೊಡಿಸಿ ಎಲ್ಲ ನೀರಿನ ವ್ಯವಸ್ಥೆ ಮಾಡಿದ ಸಂದರ್ಭಗಳು. ಇದು ದೈವೇ ಧರ್ಮದ ಮೂಲ. ಎಲ್ಲ ಪ್ರಾಣಿಗಳು ದಯ ತೋರಿಸುವಂಥ ಒಂದು ಧರ್ಮದ ದೈವ, ಅದೊಂದು ವಚನ. ಒಂದು ದಯವೇ ಸಕಲ ಪ್ರಾಣಿಗಳ ದಯವಿಲ್ಲದ ಧರ್ಮ. ಇಲ್ಲಿ ಅನುಭವ ಮಂಟಪ ಇದು. ಅನುಭವ ಮಂಟಪದಲ್ಲಿ ಅಲ್ಲಂಪ್ರಭು ಅಧ್ಯಕ್ಷ ಸ್ಥಾನ ಕೊಡ್ತಾರೆ. ಎಲ್ಲರೂ ಶಿವಶರಣರ ಚರ್ಚೆ ಮಾಡುವಂಥ ಸಂದರ್ಭ ಇದು. ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಇದೆ ಇರ್ಬೋದು. ಮೊದಲನೇ ಪಾರ್ಲಿಮೆಂಟ್ ಇದು ಬಹುರೂಪಿ ಚೌಡಯ್ಯ. ಬಹುರೂಪಿ ಚೌಡಯ್ಯ ಇವ್ರ ಕರ್ತವ್ಯ ಏನಿರ್ತಂದ್ರೆ ವಚನಗಳೆಲ್ಲ ತಯಾರಾಗ್ತದೆ, ಸಾಹಿತ್ಯ ವಚನಗಳು. ಆ ವಚನ ತೊಗೊಂಡು ಕಸಿ ಬೇರೆ ಬೇರೆ ವೇಷ ಹಾಕ್ಕೊಂಡು ನೃತ್ಯ ಮಾಡ್ಕೋತಾರೆ, ವಚನ ಪ್ರಚಾರ ಮಾಡೋದು, ಸಮಾಜದಲ್ಲಿ ಪ್ರಚಾರ ಮಾಡೋದು ಇವ್ನ ಕಾಯಕ. ಅದೇ ರೀತಿ ಇನ್ನೊಬ್ಬ ಶರಣ ಇರ್ತಾನೆ, ನಗಮಾರಿರ್ತಾನೆ, ನಗಿಸ್ಕೋತೇನೆ ವಚನವನ್ನು ಪ್ರಚಾರ ಮಾಡೋದು ಶರಣ. ಹಿಂಗೆ ಇಲ್ಲೇನ ವಿಶ್ವಕ್ಕೆ ಬಸವದು ಇದು ಒಂದು ಇದು ಕೊಟ್ಬಿಟ್ಟು ಸುಮ್ಮನೆ ಕಾಲ್ಪನಿಕ ಮಾಡೀನಿ. ಇದು ಸ್ಟೋರಿಯಲ್ಲಿ ಬರೋಂಗಿಲ್ಲ, ನಮ್ಮದೇ ಒಂದು ಕಾಲ್ಪನಿಕವಾಗಿ ಇದೊಂದು ಮಾಡಿರೋದು. ವಿಶ್ವಕ್ಕೆ ಬೋಧಕರಾಗಿ ನಿಂದ ವಿಶ್ವಗುರು ಬಸವನವರು ವಿಶ್ವಕ್ಕೆ ಬೋಧಕರಾಗಿ. ಇದು ಬಂದರ ಓಣಿ. ಇದು ಕಲ್ಯಾಣ. ಇದು ಅಕ್ಕ ಮಹಾದೇವಿ ಏನಂದ್ರೆ ಅದು ಕೌಶಿಕನಿಂದ ಸೀರೆ ಕಳೆದ ಏನು ಬರ್ತಾರೆ, ಕಲ್ಯಾಣ ಬರ್ತಾರಲ್ಲ, ಬಂದರ ಅಂತ ಕೆರೆ ಇದರಲ್ಲಿ. ಅಲ್ಲಿ ಕೆರೆದ ಸ್ನಾನ ಮಾಡ್ಕೊಂಡು ಬರೋ ಸಂದರ್ಭ ಕಿನ್ನೆ ಭ್ರಮೆ ಬಂದು ಕಸಿ ಪರೀಕ್ಷೆ ಮಾಡ್ತಾನದು. ಎಲ್ಲ ಕ್ವಶನ್ ಆನ್ಸರ್ ಆಗ್ತದೆ, ಭಾಳ ಆಗ್ತವ್ರು ಅಲ್ಲಿ. ಆಗಿ ಕೊನೆ ಅದು ಒಪ್ಕೊಂಡು ಕಸಿ ನನ್ನ ತಾಯಿ ಇದ್ದಂತ ದೀಡ್ ನಮಸ್ಕಾರ ಹಾಕ್ತಾನವ. ಹಾಕಿ ಎಲ್ಲಿಗೆ ಬರ್ತಂದ್ರೆ ಅನುಭವ ಮಂಟಪ ಕರ್ಕೊಂಡು ಬರ್ತಾರೆ. ಎಲ್ಲ ಶರಣರು ಅಕ್ಕಿಗೆ ಸ್ವಾಗತ ಮಾಡ್ತಾರೆ. ಅವರ ಕಿನ್ನರ ಬ್ರಹ್ಮಣ್ಣ ಅಕ್ಕ ಮಹಾದೇವಿ ಕರ್ಕೊಂಡು ಬರ್ತಾರೆ. ಚರ್ಚೆ ಆಗ್ತದೆ. ಅಕ್ಕ ಮಹಾದೇವಿ ಬರ್ತಾಳಲ್ರಿ, ಚರ್ಚೆ ಆಗ್ತದೆ. ಆಕೆ ಕ್ವಶನ್ಸ್ ಅಲಂಪ್ರಭು ಎಲ್ಲ ಕ್ವಶನ್ಸ್ ಕೇಳ್ತಾರೆ. ಎಲ್ಲ ಕ್ವಶನ್ ಉತ್ತರ ಹೇಳ್ತಾರೆ. ಹೇಳಿದ್ಮೇಕ ಕೊನೆಗೆ ಏನಂತ ಒಂದು ಅವರು ಎಲ್ಲ ಶರಣಾಗತಿ ಆಗಿ ಅಲ್ಲಂಪ್ರಭು ಎದ್ದು ನಿಂತ್ಕೊಂಡು ಏನು ಹೇಳ್ತಂದ್ರೆ ಅಕ್ಕ ಅಂತ ನಾಮಕರಣ ಮಾಡ್ತಾರೆ. ಅವರು ಅಲ್ಲಿವರೆಗೆ ಮಹಾದೇವಿ ಅಂತ ಹೆಸರಿತ್ತು ರೀ. ಮುಂದೆ ಇಲ್ಲಿಂದ ಅಕ್ಕ ಅಂತ ನಾಮಕರಣ ಮಾಡಬೇಕು, ಅಕ್ಕ ಮಹಾದೇವಿ ಅಂತ ಹೆಸರು. ಸುಮಾರು ವರ್ಷ ಅಲ್ಲಿ ಇದ್ದು ಇವ ಆದಕ್ಕಿ ಮಾರಯ್ಯ. ಇವ್ರ ಕಾಯಕ ಅಂದರೆ ಒಂದೇ ಅಕ್ಕಿ ಹಾಕೋತ ಹೋಗೋದು. ಏನು ಬಂದಿದ್ದ ಏನು ಅಕ್ಕಿ ಜಮಾ ಆಗ್ತವೆ, ಆ ಬಂದಿದ್ದ ಜಮಾ ಅಕ್ಕಿ ಏನು ಮಾಡಬೇಕು, ಪ್ರಸಾದ ಮಾಡಿ ದಾಸೋಹ ಮಾಡಿ ಪ್ರಸಾದ ಹೋಗ್ಬೇಕ್ರಿ. ಹಿಂಗಿತ್ತು. ಒಂದು ದಿವಸ ಹೆಚ್ಚು ಸಿಗ್ತದೆ ಅಕ್ಕಿಗಳು. ಹೆಚ್ಚು ಮನೆ ತೊಗೊಂಡ್ಬರ್ತಾರೆ. ಮನೆ ಹಿಂಗೆ ಲೆಕ್ಕಮ್ಮ ರೀ. 5 ಲೆಕ್ಕ ನುಲಿಯೇ ಚಂದಯ್ಯ. ಅದು ಹಗ್ಗ ನುಲಿಬೇಕಾದ್ರೆ ಹುಲ್ ತಂದ ಕಸ ನುಲಿಬೇಕೈತಲ್ಲ, ಅದು ತರೋ ಹೊತ್ತಿಗೆ ಲಿಂಗದ ಜಾರಿ ಬೀಳ್ತಿರೋದು. ಅದು ನಿದ್ದೆ ಜಾರಿ ಬೀಳ್ತಾನೆ. ಯಾವಾಗ ನೀವು ಬಿದ್ದಿದ್ದೀನಿ ಇಲ್ಲೇ ಬಿಡು ಅಂತೇಳಿ ಹಾಗೆ ಬರ್ತಾರೆ. ಹನುಮ ಮಂಟಪ ಬಂದಾಗ ಚರ್ಚೆ ಆಗ್ತದೆ ಅದ್ರ ಬಗ್ಗೆ. ಚರ್ಚೆ ಲಿಂಗ ಧರಿಸ್ಬೇಡ ಅಂತೇಳಿ ಎಲ್ಲ ಚಂದ ಚರ್ಚೆ ಆಗಬೇಕು. ಚನ್ನ ಬಸವಣ್ಣ ಲಾಸ್ಟ್ ಏನು ನಿರ್ಣಯ ಕೊಡ್ತಾರೆ, ಲಿಂಗ ಧರ್ಮ ಏನು ಮಾಡ್ತಾರೆ, ಹಾಗೆ ಇಟ್ಕೊಂಗಿಲ್ಲ. ಚನ್ನ ಬಸವಣ್ಣ ಲಿಂಗ ದೀಕ್ಷೆ ಕೊಟ್ಟು ಮತ್ತು ಪುನರ್ ಧರಿಸ್ಕೊಡ್ತಾರೆ. ಅದಂದ್ರೆ ಹಿಂಗೆ. ಇದು ಓಲಿಯ ಸಾಂತರಸ ಅಂದರೆ ಎಲ್ಲ ವಚನಗಳು ಅನುಭವ ಮಾಡಿ ಚರ್ಚೆ ಆಗಬೇಕ. ಇವರು ವಚನಗಳು ಪ್ರತಿಗಳು ತಯಾರು ಮಾಡೋದು ಕಾಯಕ. ವಚನಗಳು ಬರೆಯೋದನ್ನು ಅವೆಲ್ಲ ಕಟ್ಟಿ ಪ್ರತಿ ಬರೆಯೋದನ್ನ ಆಯ್ತದ, ವಚನಗಳು ತಯಾರು ಮಾಡೋದು, ಎರಡು ಆಗ್ತದೆ. ಮುಂದೇನಾಗ್ತದೆ, ಅದು ಎಲ್ಲ ತಯಾರಾಗಿ ಮ್ಯಾಕ ಚನ್ನ ಬಸವಣ್ಣ ಮೇಲೆ ಹೋಗಿ ಅನುಭವ ಮಂಟಪ ಶೀಲ್ ಹಾಕ್ಬೋದು. ಹಿಂಗೆ ಹಾಗೆ ಪ್ರಚಾರ ಮಾಡಕ್ಕೆ ಬರ್ತಿಲ್ಲ. ಇವರ ಮುದ್ರಿಕೆ ಬಿದ್ದಾಗ ಮಾತ್ರ ಪ್ರಚಾರ ಮಾಡೋದು ಬರ್ತಿತ್ತು. ಇಲ್ಲೇನು ಅಸ್ಪೃಶ್ಯವನಲ್ಲಿ ಶಿವನಾಗಯ್ಯ ಅಂತ ಇರ್ತಾನೆ ಒಬ್ಬ ಶರಣ.
ಅವ್ರ ಮನೆ ಹೋಗಿ ಅಂಬಲಿಯ ಸೇವನೆ ಅಂದರೆ ದಲಿತರ ಮನೆ ಎಲ್ಲರ ಮನೆ ಹೋಗಿ ಅಂಬಲಿ ಸೇವನೆ ಮಾಡೋದು ಇವ್ರದ್ದು ಬಸವನವರು ಒಂದು ಇದಿರ್ತದೆ. ಈಗ ಕಲ್ಯಾಣದಿಂದ ಶ್ರೀಶೈಲಕ್ಕೆ ಹೋಗ್ತಾರೆ ಅವರು. ಶ್ರೀಶೈಲ ಹೋಗ್ತಾರೆ ಆಕೆ ಸೀರೆ ಗೀರೆಲ್ಲ ಉಡ್ಕೊಂಡು ಕಳಿಸ್ತಾರೆ ಅವ್ರಿಗೆ. ಮುಂದೆ ಅದು ಕೆಲವು ವರ್ಷ ಸುಮ್ಮನೆ 4 ವರ್ಷ ಇದ್ದು ಆಯ್ಕೆ ಆಗ್ತಾರೆ. ಇವೆಲ್ಲ ಸ್ವ ಇಚ್ಛೆ ಮಾಡೋಣ್ರಿ ಅವರು. ಹಿಂಗೆ ಇದು ಇದ್ದಿಲ್ಲ, ಮನಸ್ಸು ಬ್ಯಾಡ್ ಐತಂದ್ರೆ ಹಾಕಿದೆ. ಏನವರು ಬಸವಣ್ಣ ಬರೋ ಸಂದರ್ಭ ನೋಡ್ತಾರೆ, ಹಳೆ ನಿಂತ ಶರಣು ಅಂತಾರೆ ಬಸವಣ್ಣವ್ರಿಗೆ. ಶರಣು ಅಂದರೆ ಬಸವಣ್ಣವ್ರಿಗೆ ತ್ಯಾಗ ಇಳಿದ ಶರಣು ಶರಣಾರ್ಥಿ ಹಳೆಯ ತಂದೆ ಅಂತಾರೆ ಅವರು. ಅಂದರೆ ನಾವು ಒಂದು ಶರಣು ಅಂದ, ಇವರು 2 ಶರಣಾರ್ಥಿ ಅಂದ್ರಲ್ಲ, ಇದಕ್ಕೆ ಅಂದ್ರೆ ಭಾಳ ದುಃಖ ಆಗಿ ಧರ್ಮಪತ್ನಿ ಹೇಳ್ತಾರೆ ಕಲ್ಯಾಣಂದ್ರೆ. ಅವಾಗ ಒಂದು ಪರಿಹಾರ ಹೇಳ್ತಾರೆ. ಏನು ಪರಿಹಾರ ಅಂದ್ರೆ ಇಬ್ಬರದ್ದು ಕಾಲಿಂದ ಚರ್ಮ ತೆಗೆದು ಚಪ್ಪಲೆ ತಯಾರು ಮಾಡಬೇಕು, ಅವ್ರಿಗೆ ಕೊಡ್ಬೇಕಂದ್ರೆ ಅದು ನಿರ್ಧಾರ ಮಾಡ್ತಾರೆ. ಇಬ್ಬರು ಕಾಲಿಂದ ಚರ್ಮ ತೆಗೆಸಿ ಚಪ್ಪಲೆ ತಯಾರು ಮಾಡ್ತಾರೆ. ಅದು ಪಾದಗಳು ತಯಾರು ಮಾಡ್ಕಸಿ ಅದು ಬಂದು ಒಪ್ಪಿಸ್ತಾರೆ. ಅದು ಅವಾಗ ಏನಂತ ಬಸವಣ್ಣ ಅಂತ, ಇದು ಸಾಧಾರಣ ಚಪ್ಪಲಲ್ಲ, ಇಡೀ ಸಾಕ್ಷಾತ್ ಸಂಗಮೇಶ್ವರ ಹಾಕೋ ಚಪ್ಪಲವ, ಇದು ನಾನಂತ ತೆಲ್ಮೆ ಇಟ್ಕಸಿ ವಾಪಸ್ ಕಳ್ಸ್ಕೊಳ್ತಾರೆ. ಮುಂದೆ ತೊಗೊಂಡು ಹೋಗೋ ಸಂದರ್ಭದಲ್ಲಿ ಮಧುರಸ ಹಾದೆ ಭೇಟಿ ಬರ್ತೈತೆ. ಮಧುರಸ ಹಾದೆ ಭೇಟಿ ಅವಾಗ ಅದು ಏನೋ ಒಂದೊಂದು ಒತ್ತಾಯಪೂರ್ವಕವಾಗಿ ಚಪ್ಪಲ ಕಾಲ ಹಾಕೋತಾನ, ಮೈ ಎಲ್ಲ ಉರಿ ಮೈಲಿ ಹಿಂಗೆ ಉರಿಸುವುದು. ಪೂರ ಬೆಂಕಿ ಇರ್ತದೆ. ಎಷ್ಟು ಉಪಚಾರ ಮಾಡಿದ್ರು ಕಡಿಮೆ ಆಗಂಗಿಲ್ಲ. ಕೊನೆಗೆ ಏನು ಮಾಡ್ತಾರೆ, ಒಂದು ಬಸವಣ್ಣ ಒಂದು ರಾಯ ಹೇಳ್ತಾರೆ, ಹರಳೆಯರ ಮನೆಗೆ ಹೋಗಿ ಕರಿಬಾನಿಯಿಂದ ನೀರು ತಂದು ಹಾಕ್ರಿ ಕಮ್ಮ ಅಂತ ಹೇಳ್ತಾರೆ. ಅವಾಗ ನೀಲಮ್ಮಗೆ ಲಾವಣ್ಯವತಿ ಮಾಡ್ತಾರೆ. ಅವ್ರ ಮನೆಗೆ ಹೋಗಿ ಕರಿಬಾನಿಯಿಂದ ನೀರು ತಂದು ಕಸಿ ಆಕೆ ಸ್ನಾನ ಮಾಡಿದಾಗ ಕಡಿಮೆ ಆಗ್ತದೆ. ಕಡಿಮೆ ಆಗ ಅವಾಗ ಮನಸ್ಸು ಪರಿವರ್ತನೆ ಆಗ್ತದೆ. ಅವರಿಗೆ ಮಧುರ ಮನೆ ಪರಿವರ್ತನೆ ಆಗಿ ನನ್ನ ಮಗಳಿಗೆ ಶೀಲವಂತ ಮಗನಿಗೆ ಕೊಡಬೇಕಂತ ವಿಚಾರ ಮಾಡಿ ಹನುಮ ಮಠದ ಚರ್ಚೆ ಆಗ್ತದೆ. ಹನುಮ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಇಬ್ಬರಿಗೆ ಲಿಂಗ ದೀಕ್ಷೆ ಕೊಟ್ಟ ಮೇಲೆ ಲಗ್ನ ಆಗ್ತದೆ. ಇಬ್ಬರು ಲಿಂಗ ದೀಕ್ಷೆ ಕೊಡ್ತಾರೆ. ಇಬ್ಬರು ಲಿಂಗ ದೀಕ್ಷೆ ಕೊಟ್ಟ ಮೇಲೆ ವಿವಾಹ ಆಗ್ತದೆ. ಇಲ್ಲಿ ವಿವಾಹ ಆಗೋ ಸಂದರ್ಭ ಮೊದಲನೇ ಅಂತರ್ಜಾತಿ ವಿವಾಹ. ಅಂತರ್ಜಾತಿ ಹಿಂಗೆ ಇತ್ತು. ಅದು ಹರಳಿಯನವರು, ಇವರು ಬ್ರಾಹ್ಮಣರು. ಅದಕ್ಕೆ ಏನು ಮಾಡ್ತಾರೆ, ಇದಕ್ಕೆ ಇಬ್ಬರು ಲಿಂಗ ದೀಕ್ಷೆ ಕೊಟ್ಟ ಮೇಲೆ ಲಗ್ನ ಮಾಡ್ತಾರೆ. ಅವಾಗ ಇಬ್ಬರು ಲಗ್ನ ಆಗ್ತದೆ. ಈಗ ಬಿಜ್ಜನ ಅರೆಮನೆಯಲ್ಲಿ ಅದು ಚರ್ಚೆ ಕೂಟ ಆಗ್ತದೆ. ಯಾರೂ ಒಪ್ಪಂಗಿಲ್ಲ, ಈ ಲಗ್ನಕ್ಕೆ ಯಾರೂ ಒಪ್ಪಂಗಿಲ್ಲ. ಕೊನೆಗೆ ಮಾತ್ರ ಈ ಮಂತ್ರಿ ಪದನೇ ಬೇಡ ಅಂತ ಮಂತ್ರಿ ಪದ ಬಿಟ್ಕೊಡ್ತಾರೆ. ಇಲ್ಲಿ ಹನುಮ ಮಠ ಬಂದಾಗ ಒಂದು ಆರ್ಡ್ರ್ ಹೊಡಿಸ್ತಾರೆ ಕೊಂಡಿ ಮಿಂಚಾನ, ಏನಂದ್ರೆ ಗಡಿಪಾರ ಆದೇಶ ಹೊಡಿಸ್ತಾನೆ ರೀ. ಗಡಿಪಾರ ಅದು ಆರ್ಡ್ರ್ ನೋಡ್ತಾನೆ ರೀ. ಅದ್ರ ಏನಿರ್ತಂದ್ರೆ ರಾತ್ರಿ 4 ಗಂಟೆಗೆ ಊರಿಗೆ ಕಲ್ಯಾಣ ಬೆಟ್ಟ ಕಸಿ ಕೂಳ ಸಂಗಮ ಹೋಗ್ತಾರೆ. ಅಲ್ಲೇ ಕೂಳ ಸಂಗಮ ಹೋಗ್ತಾರೆ. ಕಲ್ಯಾಣ ಬೆಟ್ಟ ಕೂಳ ಸಂಗಮ ನದಿ ದಂಡೆ ಬಳಿ ಹಡಪದಪ್ಪರು ಅವ್ರು ಬಿಟ್ಟು ಕಸಿ ಅದು ವಾಪಸ್ ಹೋಗ್ತಾರೆ. ಕೊನೆಗೆ ಇಲ್ಲಿ ಏನು ಮಾಡ್ತಾರೆ, ಮಧುರಸ ಇದು ಹಳೆಯ ಮತ್ತು ಮಧುರಸರು ಶೀಲವಂತ ಕರೆಸ್ತಾರೆ. ಅವರು ವಿಚಾರಣೆ ಮಾಡ್ತಾರೆ. ಇವ್ರು ಎಷ್ಟು ಹೇಳಿದ್ರು ಒಪ್ಪಂಗಿಲ್ಲ. ಕೊನೆಗೆ ಇವ್ರಂತ ನೀವು ಏನು ಶಿಕ್ಷೆ ಕೊಟ್ಟು ನಾವು ಪ್ರಾಣ ಹೋದ ಪರವಾಗಿಲ್ಲ, ನಾವೇನು ನಿರ್ಣಯ ತೊಗೊಂಡಿದ್ವಿ ಒಳ್ಳೆಯ ನಿರ್ಣಯ ತೊಗೊಂಡಿದ್ವಿ, ನಾವಿಬ್ಬರು ಒಂದೇ ಕುಲದವರು ಇದ್ದೀವಿ ಅಂತ ಹೇಳಿದ್ರು. ಕೊನೆಗೆ ಇವ್ರು ಏನು ಮಾಡ್ತಾರೆ ಅಂದ್ರೆ, ಕೊಂಡಿ ಮಿಂಚ ಏನು ಮಾಡ್ತಾರೆ ಅಂದ್ರೆ ಎಳೆಯ ಹುಟ್ಟಿ ಶಿಕ್ಷೆ ಕೊಡಬೇಕು ನಿರ್ಣಯ ಆಗ್ತದೆ. ಅವಾಗ ಆನೆ ಕಾಲಿ ಕಟ್ಟಿಸಿ ಎಳಿತಾರೆ. ಅವರು ಇಲ್ಲಿ ಆನೆ ಕಾಲು ಕಟ್ಟಿ ಎಳೆಯೋ ಸಂದರ್ಭ. 2 ಕಣ್ಣುಗಳು ಕಿತ್ಕಸಿ ಆನೆ ಕಾಲು ಕಟ್ಟಿಸಿ ಎಳಿತಾರೆ. ಅದಕ್ಕೆ ಕಾದು ಚೂರೆಲ್ಲ ಹಾಕಿ ಭಾಳ ಚಿತ್ರಹಿಂಸೆ ಕೊಡ್ತಾರೆ ಅವ್ರಿಗೆ. ಅದು ಪ್ರಾಣ ಹೋಗ್ತದೆ ಅವರಿಗೆ. ಕೊನೆಗೆ ನಾವು ಪ್ರಾಣ ಎಲ್ಲ ಶರಣರೆಲ್ಲ ಓಡೋ ಶುರು ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಶರಣರೆಲ್ಲ ಕೂಡ್ಕಸಿ ಜೀವದಕ್ಕಿಂತ ಹೆಚ್ಚಿಗೆ ಏನಂದ್ರೆ ವಚನ ಸಾಹಿತ್ಯ ಅದು ಸಂರಕ್ಷಣೆ ಮಾಡ್ಕೊಂತ ರಾತ್ರಿ ವಚನ ಸಾಹಿತ್ಯ ಎಲ್ಲ ಗಂಟು ಕಟ್ಕೊಂಡು ಕಸಿ ಎಲ್ಲಿ ಹೋಗ್ತಾರೆ ಅಲ್ಲಿಂದ ಉಳಿವಿಗೆ ಹೋಗ್ಬೇಕು ತಯಾರಾಗ್ತಾರೆ. ಉಳಿಗೆ ಹೋಗುವ ಸಂದರ್ಭದಲ್ಲಿ ದಾರಿಯಲ್ಲಿ ಮಾಡ್ತಾರೆ, ಬಿಜ್ಜಳ ರಾಜನ ಸೈನಿಕರು ಬಂದು ತಡೆ ಹಿಡಿತಾರೆ. ಯುದ್ಧ ಆಗ್ತದಲ್ಲಿ ಅದ್ರ ಶಿವಶರಣರು ಸಹಿತರ, ಸೈನಿಕರು ಸಹಿತಾರೆ. ಅಷ್ಟಾದ್ರೂ ಸಹಿತ ಕೊನೆಗೆ ವಚನ ಸಾಹಿತ್ಯ ರಕ್ಷಣೆ ಮಾಡಿಕೊಂಡು ಉಳಿಗೆ ಹೋಗ್ತಾರೆ. ಅವರು ಅಲ್ಲಿ ಉಳಿಗೆ ಹೋಗ್ತಾರೆ. ಉಳಿಯಲ್ಲಿ ಎಷ್ಟೋ ವರ್ಷ ಅಲ್ಲೇ ಇರ್ತದೆ. ಕೊನೆಗೆ ಅವು ಎಲ್ಲಕ್ಕೆ ಹರಿವಂಚಿ ಹೋಗ್ತವೆ. ಮುಂದೆ ಕೂಡಲ ಸಂಗಮದಲ್ಲಿ ಬಸವಣ್ಣವರು ಆಯ್ಕೆ ಆಗ್ತಾರೆ. ಕೂಡಲ ಕೆಲವು ವರ್ಷಗಳನ್ನ ಅವರು ಅಲ್ಲಿ ಆಯ್ಕೆ ಆಗ್ತಾರೆ. ಅವರು ಆಯ್ಕೆ ಆಗಿಬೇಕು. ಅಲ್ಲಿಗೆ ಎಂಡ್ ಮಾಡಿಲ್ಲ. ನಾವು ಏನು ಮಾಡಿದ್ರೆ ಜನಮನದಲ್ಲಿ ಬಸವಣ್ಣ ಅಂತ ಅದನ್ನು ಪೇಂಟಿಂಗ್ ಮಾಡಿಲ್ಲ. ಎಲ್ಲ ಜನಮನದಲ್ಲಿ ಅದೊಂದು ಬಸವಣ್ಣ ಹಾನ. ಈಗ ಏನು ಅವ್ರದ್ದು ವಚನ ಓದತ್ತೀವಿ, ಲಿಂಗವನ್ನು ನೋಡ್ತೀವಿ ಅಂದರೆ ಪ್ರತಿಯೊಂದರಲ್ಲಿ ಅವರು ಬಸವಣ್ಣ ಹಾರ ಅಂತೇಳಿ ಜನಮನದಲ್ಲಿ ಬಸವಣ್ಣ ಅಂತ ಅದನ್ನ ಈ ಥರ 88 ಪೇಂಟಿಂಗ್ ಇಟ್ಟಿವಿ ರೀ. ಇನ್ನು 32 ಪೇಂಟಿಂಗ್ ಅಲ್ಲಿ ಒಳಗೆ ಇಟ್ಟಿವಿ. ಸ್ಪೇಸ್ ಇಲ್ಲ.
ಚರಿತ್ರೆ ಚರಿತ್ರೆ ಹಾಂ ಫುಲ್ ಅವರು ಪೂರ ಗುರ್ತಾಗ್ತದೆ ಇತಿಹಾಸ. 5 ವರ್ಷದ ತಪಸ್ಸು. ಆರ್ಟ್ ಗ್ಯಾಲರಿ ನೋಡ್ಬಿಟ್ಟು ಇಷ್ಟು ಬ್ಯೂಟಿಫುಲಿ ನೀವು 15 ಇಯರ್ಸ್ ನಿಮ್ಮದು ಏನು ಹಾರ್ಡ್ ವರ್ಕ್ ಇತ್ತು ಅದು ಫೈನಲಿ ನಿಮ್ಗೆ ತೋರಿಸಿದ್ದೀರಾ. ಆ್ಯಂಡ್ ರಿಯಲಿ ಇಷ್ಟು ಚೆನ್ನಾಗಿದೆ ಗ್ಯಾಲರಿ, ಆರ್ಟ್ ಗ್ಯಾಲರಿ ಅಂತಂದರೆ ವ್ಯೂವರ್ಸ್ ನೀವು ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ನಾನು ಯಾಕೆ ಮಾಡಿದ್ದೀನಿ, ಯಾವುದೂ ಕೊಲ್ಯಾಬ್ರೇಷನ್ ಇಲ್ಲ, ಯಾವುದೂ ನಾನು ಮಾತಾಡ್ಕೊಂಡು ಬಂದಿಲ್ಲ. ಇದು ನಾನು ಡೈರೆಕ್ಟ್ ನಮ್ಮ ಧರ್ಮ, ನಮ್ಮ ಬಸವಣ್ಣನವರ ಜೀವನ ಚರಿತ್ರೆನ ನಿಮಗೆ ಮುಟ್ಟಬೇಕು ಅಂತ ಅದು ಒಂದೇ ಉದ್ದೇಶದಿಂದ ನಾನು ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಆ್ಯಂಡ್ ಆಲ್ಸೋ ಸರ್ ಅವರು 15 ವರ್ಷ ಇದಕ್ಕೆ ಕೊಟ್ಟಿದ್ದಾರೆ. ಇಷ್ಟು ಬ್ಯೂಟಿಫುಲಿ ಪೇಂಟಿಂಗ್ಸ್ ಮಾಡಿದ್ದಾರೆ, ರಿಯಲಿಸ್ಟಿಕ್ ಅನಿಸ್ತಾ ಇದೆ. ಇದರಲ್ಲಿ ಯಾವುದೇ ಪೇಂಟಿಂಗು ಇವಾಗ ಟ್ರೆಂಡಿಂಗ್ ನಾವು ನೋಡ್ತಾ ಇದ್ದೀವಲ್ಲ ಸರ್, ಪೇಂಟಿಂಗ್ ಅಂತಂದರೆ ಚೆಲ್ ಬಿಡ್ತಾರೆ ಎಲ್ಲ ಹಾಕ್ಬಿಟ್ಟು ಹಿಂಗೋ ಏನೋ ಅಂತ. ಇದರಲ್ಲಿ ನೀವು ಬ್ಯೂಟಿಫುಲಿ ಕಣ್ಣು ಆಗಲಿ ಮೂಗಾಗಲಿ ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಆ್ಯಂಡ್ ನಾನು ಅನುಭವ ಮಂಟಪ ಇದು ಪಾರ್ಲಿಮೆಂಟ್ ಆದಮೇಲೆ ಐ ಥಿಂಕ್ ಇದು ಬೀದರಲ್ಲಿ ಫಸ್ಟ್ ಆರ್ಟ್ ಗ್ಯಾಲರಿ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲೂ ಇಷ್ಟು ಡೀಟೇಲ್ ಆಗಿ ಆರ್ಟ್ ಗ್ಯಾಲರಿ ಎಲ್ಲೂ ಕೊಟ್ಟಿಲ್ಲ, ಇದೇ ಫಸ್ಟು. ನಂಗೆ ತುಂಬ ಖುಷಿ ಆಗ್ತಿದೆ ಸರ್ ನಿಮ್ಮದು ಆರ್ಟ್ ಗ್ಯಾಲರಿಗೆ ಬಂದು. ಆ್ಯಂಡ್ ರಿಯಲಿ ನಾನು ಬ್ಲೆಸ್ಡ್ ಫೀಲ್ ಮಾಡ್ತಿದ್ದೀನಿ ನಿಮಗೆ ಇವತ್ತು ಮೀಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ಥ್ಯಾಂಕ್ ಯು 330 ಪುಟದ ಗ್ರಂಥ, 124 ಪೇಂಟಿಂಗ್ ಅವರಿವೆ. ಮತ್ತಂದ್ರೆ ಈ ಇದಕ್ಕೆ ಸಾಹಿತ್ಯ ಏನು ಬರ್ತದೆ, ಗಂಗಾಧರ ದೇವರು ಗಾಯತ್ರಿ ತಾಯಿಯವರು ಕೂಡ್ಕೊಂಡು ಬರ್ತದೆ ಸಾಹಿತ್ಯ. ಇದು ಭಾಳ ಅದ್ಭುತವಾಗಿ ಸಾಹಿತ್ಯ ಬಂದದ. ನಮ್ಮ ಕಲೆನೂ ಅದೇ ರೀತಿ ಬಂದದ, ಸಾಹಿತ್ಯ ಅದೇ ಬಂದದ. ಈ ಎಲ್ಲರೂ ಜನ ಮೆಚ್ಚುಗೆ ಆಗೋಂಥ ಗ್ರಂಥ ಆಗಿರೋದು. ಅದಕ್ಕೆ ತಾವು ವೀಕ್ಷಣೆ ಮಾಡಿ ಒಂದು 5 ನಿಮಿಷ ತಗೋದು. ನೈಸ್, ಬ್ಯೂಟಿಫುಲ್. ಬಸವಣ್ಣವ್ರ ತಂದೆ ತಾಯಿಯವರು ದೇವಾಲಯದಲ್ಲಿ ಪೂಜಿಸ್ತಾರೆ. ಎಷ್ಟು ಚೆನ್ನಾಗಿದೆ. ಬಸವಣ್ಣ ಹುಟ್ಟಿದ್ದು ಹೆಂಗೆ ಅನಿಸ್ತು ಆರ್ಟ್ ಗ್ಯಾಲರಿ? ನನಗಂತೂ ತುಂಬ ಅದ್ಭುತ ಅನ್ನಿಸ್ತು. ಬಸವಣ್ಣವ್ರವ್ರ ಬಗ್ಗೆ ಬಹಳಷ್ಟು ಗ್ರಂಥಗಳನ್ನು ಓದಿದ್ದು, ಆದರೆ ಅವರ ಬಾಲ್ಯ ಹಿಡ್ಕೊಂಡು ಪೂರ್ತ ಐಕ್ಯ ಅವರ ತನಕ ಏನು ಚಿತ್ರಕಲೆಯಲ್ಲಿ ಏನು ಕೊಟ್ಟಿದ್ದಾರೆ ಸರ್, ತುಂಬಾನೇ ಅದ್ಭುತ. ಒಂದೊಂದು ಪೇಂಟಿಂಗ್ ಹೀಗೆ ನಾವು ಇನ್ನ ಜಾತಿ ಕುಲ ಅಂತ ಬಡ್ದಾಡ್ಕೊಳ್ತೀವಿ. 12ನೇ ಶತಮಾನದಲ್ಲಿ ಅವರು ಎಲ್ಲಾ ಶರಣರನ್ನು, ಪ್ರತಿಯೊಂದು ಜಾತಿದವರನ್ನು, ದೋವಾರ ಕಕ್ಕಯ್ಯ, ಸಂಗಾರ ಹಳೆಯ, ಅಂಬಿಗರ ಚೌಡಯ್ಯ, ಪ್ರತಿಯೊಂದು ಜಾತಿದವ್ರನ್ನು ಒಟ್ಟು ಸೇರಿಸಿ ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅಂತ ಅನುಭವ ಮಂಟಪನೇ ನಿಜವಾದ ಮೊದಲನೇ ಪಾರ್ಲಿಮೆಂಟ್. ನಾವು ಮ್ಯಾಗ್ನಾ ಕಾರ್ಟಾ ಅಂತೀವಿ ಬ್ರಿಟನ್ದು, ಬಟ್ ಅದು ಅಲ್ಲ. 12ನೇ ಶತಮಾನದೇನ ಅನುಭವ ಮಂಟಪ ಬಸವಣ್ಣವರು ಕೊಟ್ಟಿದ್ದು, ಅದೇ ಮೊದಲನೇ ಪಾರ್ಲಿಮೆಂಟು. ಬಸವಣ್ಣನವರ ಪ್ರತಿಯೊಂದು ಇಂಚಿಂಚು ಭಾಳ ಅದ್ಭುತವಾಗಿ ಮೂಡಿ ಬಂತು. ನನಗಂತೂ ತುಂಬಾನೇ ಸಂತೋಷ ಆಯ್ತು. ಕೃತಾರ್ಥ ಭಾವನೆಯನ್ನು ಅನುಭವಿಸ್ತಾ ಇದ್ದೀನಿ. ತುಂಬ ಹೆಮ್ಮೆ ಅನ್ನಿಸ್ತದೆ. ಧನ್ಯವಾದಗಳು ಎಲ್ಲರಿಗೆ. ಪ್ರತಿಯೊಬ್ಬರು ಕೂಡ, ನೀವು ಕೂಡ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ಈ ಒಂದು ಆರ್ಟ್ ಗ್ಯಾಲರಿಗೆ ಭೇಟಿ ನೀಡಿ ಈ ಬಸವಣ್ಣನವರ ಒಂದು ಅದ್ಭುತವಾದಂಥ ಕಲೆಯಲ್ಲಿ ಮೂಡಿ ಬಂದಂಥ ಒಂದು ಅವರ ಜೀವನ ಚರಿತ್ರೆ ವೀಕ್ಷಿಸಿ ಕೃತಾರ್ಥರಾಗಬೇಕಂತೇಳಿ ಎಲ್ಲರಲ್ಲಿ ನಾನು ಹೃತ್ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನಿಂತ್ಕೋ ಸರ್.